ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ನಮ್ಮ ಧರ್ಮದ ಗುರುಗಳನ್ನು, ಭಗವಾನ್ ಸದ್ಗುರು ಶಿರಡಿ ಸಾಯಿಬಾಬಾರವರನ್ನು, ದತ್ತಾತ್ರೇಯರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ. ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಎರಡು ಗುಣಗಳು ಕೂಡ ಒಂದರಲ್ಲೇ. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಇದೆರಡೂ ಗುಣಗಳು ಕೂಡ ಒಂದರಲ್ಲೇ ಇರತಕ್ಕಂಥದ್ದಿದೆ. ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲರ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಯುಗಾದಿ ಆರಂಭ ಆಗ್ತಾ ಇದೆ. ಯುಗದ ಆದಿ ಯುಗಾದಿ. ಈ ಬಾರಿಯ ಯುಗಾದಿ ಎಲ್ರಿಗೂ ಕೂಡ ಸಂತಸ ಸಂಭ್ರಮವನ್ನು ತಂದುಕೊಡ್ಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾಕೆ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಬದಲಾವಣೆ ಬೇಕು. ಅದು ಮನುಷ್ಯನಲ್ಲಾಗಿರ್ಬೋದು, ಮನಸ್ಸಿನಲ್ಲಾಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಹೊರದೇಶದಲ್ಲಾಗಿರ್ಬೋದು, ಇಡೀ ಸೃಷ್ಟಿಯಲ್ಲಾಗಿರ್ಬೋದು, ಪ್ರಕೃತಿ ದತ್ತವಾಗೂ ಕೂಡ ಇರ್ತಕ್ಕಂಥ ಒಂದು ಬದಲಾವಣೆ. ಆ ಒಂದು ದೊಡ್ಡ ಬದಲಾವಣೆ, ಆ ಬದಲಾವಣೆಯ ಪರ್ವವೇ ಯುಗಾದಿ. ಯುಗದ ಆದಿ ಯುಗಾದಿ. ಯುಗಾದಿ ಹಬ್ಬದ ವೈಶಿಷ್ಟ್ಯತೆಗಳು ಅದು ಒಂದ ಎರಡ. ಅದರಲ್ಲೂ ವೈಜ್ಞಾನಿಕ ಹಿನ್ನೆಲೆಗಳಾಗಿರ್ಬೋದು, ಆಧ್ಯಾತ್ಮಿಕ ಹಿನ್ನೆಲೆಗಳಾಗಿರ್ಬೋದು, ಪೌರಾಣಿಕ ಹಿನ್ನೆಲೆಗಳಾಗಿರ್ಬೋದು, ಸಾಕಷ್ಟು ಹಿನ್ನೆಲೆಗಳನ್ನು ಹೊಂದಿರತಕ್ಕಂಥ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಂಪ್ರದಾಯಿಕಬದ್ಧವಾಗಿರ್ತಕ್ಕಂಥ ಒಂದು ಹಬ್ಬ ಅಂತಂದರೆ ಅದು ನಮ್ಮ ಯುಗಾದಿ ಅಂತಲೇ ಹೇಳ್ಬೋದು. ಬೇವು ಬೆಲ್ಲ, ಇದು ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್. ಒಂದು ಕಡೆ ಸಿಹಿ, ಒಂದು ಕಡೆ ಕಹಿ, ಒಂದು ಕಡೆ ಹೀಟು, ಮತ್ತೊಂದು ಕಡೆ ತಂಪು. ಅತಿಯಾಗಿ ಬೆಲ್ಲವನ್ನು ಸೇವನೆಯನ್ನು ಮಾಡಿದಾಗ ಹೊಟ್ಟೆಯಲ್ಲಿ ಉರಿ ಜಾಸ್ತಿ ಆಗುತ್ತೆ. ಆ ಒಂದು ತಾಪಮಾನವನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗಲಿ, ಆ ಒಂದು ಉರಿಯನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಬೇವು ಮಾಡುತ್ತೆ.
ಇದು ಎಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರ, ಎಂತಹ ವಿಶೇಷವಾಗಿರ್ತಕ್ಕಂಥ ಸಂಗತಿ. ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಹಿರಿಯರು ತಂದೊಡ್ಡಿರ್ತಕ್ಕಂಥ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾಯಕ, ಇದಕ್ಕೆ ಎಷ್ಟು ಅರ್ಥಗಳಿದ್ದಾವೆ. ಹಾಗಾಗಿ ಹಿರಿಯರು ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದಿಷ್ಟು ಬಳುವಳಿ ಎಂಬತಕ್ಕಂಥದ್ದು ಏನಿದೆ, ಮೊದಲಿಂದನೂ ಕೂಡ ನಾವು ನಡೆಸ್ಕೊಂಡು ಬಂದಿರತಕ್ಕಂಥ ಒಂದಿಷ್ಟು ಪದ್ಧತಿ ಆಚಾರಗಳು ಎಂಬತಕ್ಕಂಥದ್ದು ಏನಿವೆ, ಅದೆಲ್ಲವೂ ಕೂಡ ಅಷ್ಟು ಸಾಮಾನ್ಯ ಅಲ್ಲ. ನೋಡಿ, ಇತ್ತೀಚೆಗೆ ನಾವು ಈ ಒಂದು ಆಧುನಿಕತೆಗೆ ಏನು ನಾವು ಎಲ್ಲರೂ ಕೂಡ ಬದಲಾಗ್ತಾ ಇದ್ದೇವೆ, ಈ ಒಂದು ಟೆಕ್ನಾಲಜಿ ಎಂಬತಕ್ಕಂಥದಕ್ಕೆ ನಾವೇನು ಬದಲಾಗ್ತಾ ಇದ್ದೇವೆ. ಇಂದಿನ ಕಾಲದಲ್ಲಿ ನೋಡಿ, ಇವತ್ತಿನ ದಿವಸ ಒಂದು ವೆದರ್ ಫೋರ್ಕಾಸ್ಟ್ ಎಂಬತಕ್ಕಂಥದ್ದೇನಿದೆ, ಒಂದು ವೆದರ್ ರಿಪೋರ್ಟ್ ಸಾಧಾರಣವಾಗಿ ನಾವು ನೋಡೋದಾದ್ರೆ ಫೋನಲ್ಲಿ ಸಿಗುತ್ತೆ. ಇವತ್ತು ನಾನೊಂದು ವಿಚಾರ, ಇಷ್ಟೆಲ್ಲ ನಾವು ಬದಲಾವಣೆಯನ್ನು ತಂದುಕೊಂಡಿದ್ದೇವೆ. ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಶಾಲಾ ಕಾಲೇಜಲ್ಲಿ ಮಕ್ಕಳಿಗೆ ತಿಳಿಸ್ತಕ್ಕಂಥ ಪಾಠ ಪ್ರವಚನಗಳಲ್ಲಿ ನಾವು ಒಂದಿಷ್ಟು ಬದಲಾವಣೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಎಲ್ಲವೂ ಕೂಡ ಹೌದು. ಮೊಬೈಲಲ್ಲಿ ತೆಗೆದ್ರೆ ಈ ಟೈಮಿಗೆ ಕರೆಕ್ಟಾಗಿ ಮಳೆ ಬರುತ್ತೆ, ಈ ಟೈಮಿಗೆ ಕರೆಕ್ಟಾಗಿ ಮೋಡ ಕವಿದ ವಾತಾವರಣ ಇರುತ್ತೆ, ಈ ಟೈಮಿಗೆ ಕರೆಕ್ಟಾಗಿ ಬಿಸಿಲು ಬರುತ್ತೆ ಅಂತ ನಾವು ಈ ಕ್ಷಣ ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಆದ್ರೂ ಕೂಡ ಅದು ಯಾವುದು 100ಕ್ಕೆ 100 ಕರೆಕ್ಟಾಗಿರ್ತಕ್ಕಂಥದ್ದಲ್ಲ. ಆದರೆ ಮುಂಚೆ ನಮ್ಮ ಹಿರಿಯರು ಆಗಿನ ಕಾಲದಲ್ಲಿ 1 ಸೆಕೆಂಡ್ ಮಳೆ ಬಂತು ಅಂತಂದ್ರೆ ಇದು ಇದೇ ಮಳೆ, ಇಂಥ ಸಮಯಕ್ಕೆ ಬರ್ತಕ್ಕಂಥ ಮಳೆ, ಈ ಸಮಯ ಆದಮೇಲೆ ಇಂಥ ಸಮಯಕ್ಕೆ ಇಲ್ಲಿ ಮಳೆ ಬರುತ್ತೆ, ಈ ಸಮಯಕ್ಕೆ ಬಿಸಿಲು ಬರುತ್ತೆ ಅಂತ ಆಗಿನ ಕಾಲದಲ್ಲಿ ತಿಳಿಸ್ತಾ ಇದ್ರಲ್ವ. ಅದು ಎಷ್ಟು ನಿಖರವಾಗಿ ತಿಳಿಸ್ತಾ ಇದ್ರು. ಈಗೀಗ ಟೆಕ್ನಾಲಜಿ ಬದಲಾಗಿದೆ, ನಾವು ಫೋನಲ್ಲಿ ನೋಡ್ತೇವೆ. ಆದ್ರೂ ಕೂಡ ಈ ಫೋನಲ್ಲಿ ನಾವೇನೇ ನೋಡಿದ್ರು ಕೂಡ ಅದು ಯಾವುದೋ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ವೆದರ್ ಎಂಬತಕ್ಕಂಥದ್ದು ನಾವೇನೇ ನೋಡಿದ್ರು ಈ ಟೈಮಲ್ಲಿ ಮಳೆ ಬರುತ್ತೆ ಅಂತ ತೋರಿಸುತ್ತೆ, ಕೆಲವೊಂದ್ಸತಿ ಮಳೆನೇ ಬರಲ್ಲ. ಆಗಿನ ಕಾಲದಲ್ಲಿ ಇಂಥ ಟೈಮಲ್ಲಿ ಮಳೆ ಬರುತ್ತೆ ಅಂತಂದ್ರೆ ಆ ಟೈಮಲ್ಲಿ ಮಳೆ ಬರ್ತಿತ್ತು. ಇಂಥ ಟೈಮಲ್ಲಿ ಈ ಮಳೆ ಬರ್ತಾ ಇದೆ ಅಂತಂದ್ರೆ ಈ ಮಳೆ ಯಾತಕ್ಕೋಸ್ಕರ ಬಂತು, ಯಾವ ಕಾರಣಕ್ಕೋಸ್ಕರ ಬಂತು, ಯಾವ ಮಳೆ ಇದು, ಪ್ರತಿಯೊಂದನ್ನು ಕೂಡ ನಿಖರವಾಗಿ ಹೇಳೋರು. ಸೂರ್ಯನ ಒಂದು ತಾಪಮಾನವನ್ನ, ಸೂರ್ಯನ ರಶ್ಮಿಯನ್ನು ನೋಡಿ ಕರೆಕ್ಟಾಗಿ ನಿಖರವಾಗಿರ್ತಕ್ಕಂಥ ಒಂದು ಸಮಯವನ್ನು ಹೇಳೋರು. ಟೆಕ್ನಾಲಜಿ ಎಂಬತಕ್ಕಂಥದ್ದು ಈಗೀಗ ಸ್ವಲ್ಪ ಬಣ್ಣವಾಗಿ ಬಂದಿದೆ ಹೊರತಾಗಿ ಈ ಟೆಕ್ನಾಲಜಿ ಎಲ್ಲ ಮೊದಲಿಂದನೂ ಕೂಡ ಬಂದಿರತಕ್ಕಂಥದ್ದೇ. ಆಗ ಯಾವ ವಾಚ್ ಇಲ್ಲ. ಈಗ ವಾಚ್ ಮೊದಲಾದರೆ ವಾಚ್ ಅಂದರೆ ಏನಪ್ಪ ಅಂತಂದರೆ ಬರೀ ಒಂದು ಮುಳ್ಳುಗಳನ್ನು ನಾವು ಗಮನಿಸ್ತಾ ಇದ್ವಿ. ಇತ್ತೀಚೆಗೆಲ್ಲ ಡಿಜಿಟಲ್ ಆಗಿದೆ. ಈಗ ಡಿಜಿಟಲ್ ಕಥೆನೂ ಬಿಡಿ, ಈಗ ಕಂಪ್ಲೀಟ್ ಸ್ಕ್ರೀನ್, ಮೊಬೈಲೇ ವಾಚು ಎರಡೂ ಕೂಡ ಒಂದಾಗಿದೆ. ಎಲ್ಲವೂ ಕೂಡ ಸ್ಮಾರ್ಟ್ ಆಗ್ತಾ ಇದೆ. ಆದರೆ ಮೊದಲು ವಾಚ್ ಇಲ್ಲ, ಏನಿಲ್ಲ, ಹಾಗೆ ಟೈಮ್ ಹೇಳೋರೆಲ್ಲ ನಮ್ಮ ಹಿರಿಯರು. ಹಾಗಾಗಿ ಇಷ್ಟೆಲ್ಲ ತಿಳುವಳಿಕೆ ಇರತಕ್ಕಂಥ ನಮ್ಮ ಹಿರಿಯರು ಅವರು ಬೆಳೆಸ್ಕೊಂಡು ಬಂದಿರತಕ್ಕಂಥ ಈ ಒಂದು ಬೆಳುವಳಿ, ಇದೆಲ್ಲವೂ ಕೂಡ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಯುಗಾದಿ ಹಬ್ಬ ಇನ್ನೇನು ಆಗಮಿಸ್ತಾ ಇದೆ. ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ನೆಮ್ಮದಿ ಇರಲಿ. ಕೌಟುಂಬಿಕ ಕಲಹಗಳು ದೂರ ಆಗಿ ಕುಟುಂಬದಲ್ಲೊಂದು ಐಕ್ಯತೆ ಉಂಟಾಗಿ ಪ್ರತಿಯೊಬ್ಬರೂ ಕೂಡ ಕುಟುಂಬ ಸಮೇತರಾಗಿ ಮನೆ ಮಕ್ಕಳೊಂದೇ ಆಗಿ ಹಬ್ಬವನ್ನು ಆಚರಣೆಯನ್ನು ಮಾಡುವಂಥದ್ದಾಗಲಿ ಅಂತ ನಾನು ಈಗಲೇ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಇತ್ತೀಚಿನ ಒಂದು ಟೆಕ್ನಾಲಜಿ, ಆಧುನಿಕತೆ ಆಗಿರ್ಬೋದು, ನಮ್ಮ ಹಿಂದಿನ ಕಾಲದಲ್ಲಿರ್ತಕ್ಕಂಥ ಒಂದಿಷ್ಟು ಪದ್ಧತಿಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆ ಒಂದಿಷ್ಟು ವಿಚಾರವನ್ನು ಮಾತಾಡ್ತಾ ಇದ್ವಿ. ಅದೆಲ್ಲದರ ಜೊತೆಗೆ ಯುಗಾದಿ ಹಬ್ಬದ ಮತ್ತಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಿದೆ. ಇನ್ನೇನು ಆಗೋ ಅಂತಂದರೆ ಆಗಮಿಸುತ್ತೆ. ಹಾಗಾಗಿ ಇನ್ನು ಈಗ ಗುರುವಾರ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನಸ್ದಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಜಗದ್ಗುರುಳಾದಂತಹ ಆದಿಶಂಕರರನ್ನು, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ಜೊತೆಗೆ ಗುರು ಭಗವಾನ್ ಶ್ರೀ ಶಿರಡಿ ಸದ್ಗುರು ಸಾಯಿನಾಥರನ್ನು ಸಹಿತ ಪ್ರಾರ್ಥನೆ ಮಾಡ್ತಾ ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ತಕ್ಕಂಥ ಈ ಶುಭ ದಿನ. ಗುರುವಾರ ಬಂತು ಅಂದರೆ ಗುರು ರಾಯರನ್ನು ನೆನೆಸಬೇಕು, ಜೊತೆಗೆ ಆರಾಧನೆ ಮಾಡಬೇಕು. ಕಲಿಯುಗದ ಕಾಮಧೇನುವಂತಲೇ ಹೆಸರಾಗಿರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾಗಿರ್ತಕ್ಕಂಥ ಬೃಂದಾವನ. ಆ ಬೃಂದಾವನದ ದರ್ಶನ ಮಾತ್ರದಲ್ಲೇ ಸಾಕಷ್ಟು ಫಲಗಳನ್ನು ಇಂದಿಗೂ ಸಹಿತ ಸಿದ್ಧಿಸ್ಕೊಳ್ತಿರತಕ್ಕಂಥ ಸಾಕಷ್ಟು ಜನ, ಕೋಟ್ಯಾಂತರ ಜನ ಭಕ್ತರು.
ಮನಸ್ಸಲ್ಲಿ ನೆನೆದರೆ ಸಾಕು. ರಾಘವೇಂದ್ರ ಎಂಬತಕ್ಕಂಥ ಆ ಪದ ಇದೆಯಲ್ಲ, ಗುರುರಾಯರ ಹೆಸರನ್ನು 3 ಬಾರಿ ಹೇಳಿದರೆ ಸಾಕಂತೆ ಆ ದಿನಕ್ಕೆ ಆ ಕ್ಷಣಕ್ಕೆ ಬರ್ತಕ್ಕಂಥ ಕಷ್ಟಗಳು ಮಂಜಿನ ಗಡ್ಡೆ ಥರ ಕರಗುತ್ತೆ ಎಂಬತಕ್ಕಂಥದ್ದು ಸಾಕಷ್ಟು ನುಡಿಗಳಿದೆ. ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳವರನ್ನು ಆರಾಧನೆ ಮಾಡ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು, ಗುರು ದತ್ತಾತ್ರೇಯರು, ಜೊತೆಗೆ ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯಗಳು ಇದೆಲ್ಲವೂ ಸಹಿತ ಬಹಳ ವಿಶೇಷವೇ ಸರಿ. ಇಂತಹ ಗುರುಗಳನ್ನು ಪ್ರಾರ್ಥನೆ ಮಾಡತಕ್ಕಂಥ ಈ ಗುರುವಾರದಂದು ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಿ ತಮ್ಮೆಲ್ಲರ ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗಲಿ ಎಂಬತಕ್ಕಂಥ ಚಿಂತನೆ ಇವತ್ತಿನ ಈ ಶುಭ ದಿನ. ಇನ್ನು ಈಗೋ ಆಗೋ ಅಂದರೆ ಆಗಮಿಸ್ತಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತಹ ಯುಗದ ಆದಿ ಯುಗಾದಿ. ಯುಗದ ಆದಿ ಯುಗಾದಿಯಾಗಿ ಆಗಮಿಸ್ತಿರ್ತಕ್ಕಂತಹ ಆ ಕ್ಷಣಗಳನ್ನು ಎಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಾ ಇದ್ದೇವೆ. ಯುಗಾದಿ ಬಂತೆಂದರೆ ಹೊಸ ವರ್ಷ ಹೊಸದನ್ನು ತರತಕ್ಕಂಥದ್ದು. ಈಗಾಗಲೇ ಹಚ್ಚ ಹಸಿರು ಎಲೆಬಳ್ಳಿಗಳು, ಗಿಡಮರಗಳು ಎಲ್ಲವೂ ಸಹಿತ ತನ್ನ ಹೊಸತನವನ್ನು ದರ್ಶನ ಕೊಡ್ತಾ ಇದೆ. ಹೊಸತನವನ್ನು ಕಾಣುವಂಥ ಈ ಶುಭಗಳಿಗೆ, ಹಾಗೆ ಈ ಒಂದು ಪ್ರಕೃತಿಯ ವೈಪರೀತ್ಯ, ಇಷ್ಟೊತ್ತಿಗಾಗಲೇ ಬಿಸಿಲು ಮಳೆ ಆಗಬೇಕಾಗಿತ್ತು. ಮೊನ್ನೆ ಕಾಮದಹನ ಆದ ನಂತರ ಕಾಮನ ಹಬ್ಬ ಆದಮೇಲೆ ಮಳೆ ಆಗಬೇಕಾದ್ದು ಹಿಂದಿನಿಂದ ಬಂದಂಥ ಪದ್ಧತಿಯೇ. ಆದರೆ ಋತುಮಾನಗಳು, ವಿಶೇಷವಾಗಿರ್ತಕ್ಕಂಥ ಈ ಪ್ರಕೃತಿ ಮಡಿಲಲ್ಲಿ ಒಂದಷ್ಟು ವೈಪರೀತ್ಯಗಳು ನಡೀತಾ ಇದೆ. ಮಳೆ ಆಗಬೇಕಾಗಿರ್ತಕ್ಕಂಥದ್ದು ಮಳೆಯ ಸಿಂಚನವೇ ಇಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಡೆ ಅನ್ನೋಷ್ಟು ಮಳೆ ಇದೆ ಬಿಟ್ಟರೆ ಶಾಸ್ತ್ರಬದ್ಧವಾದಂತಹ ಮಳೆ ಎಲ್ಲ ಕಡೆ ಮಳೆ ಆಗಬೇಕಾದ್ದು ಮಳೆ ತುಂಬ ಕಡಿಮೆ ಆಗ್ತಾ ಇದೆ. ಆದರೆ ಮಳೆ ಜಾಸ್ತಿ ಆಗಬೇಕು ಅಂದರೆ ಪ್ರಸ್ತುತ ಇರತಕ್ಕಂತಹ ಈ ಬಿಸಿಲಿನ ಧಗೆ ಹೋಗಬೇಕಾದ್ರೆ ಮಳೆ ಬೇಕು. ಬೆಂಗಳೂರು ಎಂಬತಕ್ಕಂಥ ಮಹಾನಗರ, ಇಲ್ಲಿ ಸದಾಕಾಲ ತಂಪಿರ್ತಕ್ಕಂಥದ್ದೇ. ಯಾಕೆಂದರೆ ಹಚ್ಚ ಹಸಿರಿನ ನಾಡು ಅಂತಲೂ ಹೇಳ್ತಾರೆ. ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥದ್ದು ಬೆಂಗಳೂರಿನ ವಾತಾವರಣ ಅಂತಾರೆ. ಇಲ್ಲೇ ಬಿಸಿಲು ತಡ್ಕೊಳ್ಳಿಕ್ಕಾಗ್ತಿಲ್ಲ. ಇನ್ನು ಹಾಗಿದ್ದ ಮೇಲೆ ಇನ್ನು ಉತ್ತರ ಕರ್ನಾಟಕದ ಆ ಭಾಗದ ರೈತರ ಗತಿ ಏನು? ಭೂಮಿನ ನಂಬಿ ಬದುಕಿರ್ತಕ್ಕಂಥವ್ರಿಗೆ, ಮಳೆನ ನಂಬಿ ಬದುಕಿರ್ತಕ್ಕಂಥವ್ರಿಗೆ ಮಳೆಯೇ ಆಗಬೇಕು. ಅಂತಹ ಮಳೆ ಈಗಾಗಲೇ ಸ್ವಲ್ಪ ದೂರ ಅನ್ನೋದಾದರೆ ಮುಂದಿನ ದಿನಮಾನಗಳು ಬಹಳ ಕಷ್ಟಕ್ಕೆ ಬರುತ್ತೆ. ಅದಕ್ಕೋಸ್ಕರ ಸಾಂಬ ಸದಾಶಿವನ ಅನುಗ್ರಹ ಬೇಕು. ಇವತ್ತು ಗುರುವಾರ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಗುರು ರಾಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಗುರು ದತ್ತಾತ್ರೇಯರನ್ನು, ಜೊತೆಗೆ ಗುರುವಿಗೆ ಗುರುವಾಗಿರ್ತಕ್ಕಂಥ ಗಣಪನ ಪ್ರಾರ್ಥನೆ ಮಾಡ್ತಾ ಶೀಘ್ರವಾಗಿ ರಾಜ್ಯ ದೇಶಕ್ಕೆ ಒಳ್ಳೆಯ ಮಳೆಯ ಸುಭಿಕ್ಷಿತನ ಆಗಲಿ, ಮಳೆ ಬೇಗ ಆಗಲಿ ಎಂಬತಕ್ಕಂಥದ್ದೊಂದು ಪ್ರಾರ್ಥನೆ, ರುದ್ರದೇವರ ಪ್ರಾರ್ಥನೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಒಂದಷ್ಟು ಕಡೆ ರೈತರು ಮಳೆಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವರಿದ್ದಾರೆ. ಒಂದಷ್ಟು ಕಡೆ ಆಕಾಶದತ್ತ ತಲೆ ಎತ್ತಿ ನೋಡಿ ಯಾವಾಗ ಆಗ್ಬೋದಪ್ಪ ವರ್ಣದೇವ, ಯಾವಾಗ ಮಳೆ ಬರ್ಬೋದು ಅಂತ. ಯಾಕೆಂದರೆ ಮಳೆಗೆ ಆಗುವಂತಹ ಬೆಳೆ ಇದೆ. ಮಳೆಗೆ ಬರುವಂತಹ ಬೆಳೆಗಾಗಿ ಕಾತುರತೆಯಿಂದ ಕಾಯ್ತಿರ್ತಕ್ಕಂತಹ ರೈತ ಬಾಂಧವರಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ವರ್ಣನ ಕೃಪೆ ಆಗಲಿ, ರುದ್ರದೇವರ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಮಳೆ ಬಿತ್ತು ತಂಪಾಯಿತು ಅಂದರೆ ಅದು ನೋಡ್ಲಿಕ್ಕೆ ಆನಂದ, ಹಚ್ಚ ಹಸಿರಿಗೆ ಮತ್ತಷ್ಟು ಆನಂದ, ಬೆಳೆಯುವಂಥ ಬೆಳೆಗೆ ಅದು ಮಹದಾನಂದ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳನ್ನು ಪ್ರಾರ್ಥನೆ, ಗುರು ರಾಯರ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದಯೇ ನಮೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶನೇ ನಮಸ್ತೆ ಶುಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೇ ಉತ್ತರಾಯಣೇ ಶಿಶಿಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 23/2025 ಗುರುವಾರ, ಸೃಷ್ಟಿ ಅನುರಾಧ ನಕ್ಷತ್ರ. ಇವತ್ತು ಮಹಾನಕ್ಷತ್ರವಿದೆ. ಮಹಾನಕ್ಷತ್ರ ಆದರೂ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನು ಪ್ರಾರ್ಥನೆ ಮಾಡಬೇಕು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ತಾವೇನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಬೇಗ ಆಗಲಿ ಎಂಬತಕ್ಕಂಥದ್ದು ಒಂದು ಮಹತ್ತರವಾಗಿರ್ತಕ್ಕಂಥ ಚಿಂತನೆಯೇ ಸರಿ. ಹಾಗೆ ಇನ್ನೇನು ವಿಶೇಷವಾಗಿರ್ತಕ್ಕಂಥ ಯುಗಾದಿ ಹಬ್ಬ ಆಚರಣೆ ಇದೆ. ಯುಗಾದಿಗೂ ಪೂರ್ವಭಾವಿಯಾಗಿ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು, ಯುಗಾದಿ ಹಬ್ಬ ಬಂದರೆ ನನ್ನ ಮಕ್ಕಳು ಎಲ್ಲೇ ಕೆಲಸ ಮಾಡ್ತಿದ್ರು ಹಬ್ಬಕ್ಕೆ ಮನೆಗೆ ಬರಲಿ ಅಂತ. ಯುಗದ ಆದಿ ಯುಗಾದಿ,
ಹೊಸತನವನ್ನು ತರತಕ್ಕಂಥ ಹಬ್ಬ, ಜೊತೆಗೆ ಹೊಸದನ್ನು ಕಾಣುವಂಥ ಹಬ್ಬ, ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಪ್ರಕೃತಿ ಮಡಿಲಲ್ಲಿ ಆಚರಣೆ ಮಾಡುವಂಥ ಹಬ್ಬ ಅದು ಯುಗಾದಿ ಹಬ್ಬ. ಅಂತಹ ಯುಗಾದಿ ಹಬ್ಬಕ್ಕೆ ಮತ್ತೊಬ್ಬರ ಮನೆ ಊಟ ಅನ್ನದಿರ ನಮ್ಮನೆಯಲ್ಲೇ ನಮಗೆ ಭಗವಂತ ಕೊಟ್ಟದ್ದನ್ನೇ ನಾವು ತೃಪ್ತಿಕರವಾಗಿ ಮಕ್ಕಳು ಮರಿ ಎಲ್ಲರೂ ಸೇರಿ ಊಟ ಮಾಡುವಂಥದ್ದಾಗಲಿ, ಹಚ್ಚ ಹಸಿರಿನ ತೋರಣ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಬೇವು ಬೆಲ್ಲ ಎಲ್ಲವನ್ನು ಸವಿಯುವಂಥದ್ದಾಗಲಿ ಎಂಬತಕ್ಕಂಥ ಚಿಂತನೆ ಹೊಸ ವರ್ಷ ಯುಗಾದಿ ಎಂದು ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದೇ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ನಮಸ್ತೆ ಮಹಾರೂಪಾಯ ನಮಸ್ತೆ ಮಹಾವಿಷ್ಣುವೇ. ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳ. ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿನ ಪ್ರಾರ್ಥನೆ ಮಾಡ್ತಾ ಅವರ ಆಶೀರ್ವಾದದೊಂದಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಗುರುಗಳನ್ನು ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಸೃಷ್ಟಿನಲ್ಲಿ ಏನೆಲ್ಲ ಕಾಣ್ಬೋದು, ಏನೆಲ್ಲ ಕಾಣ್ತಾ ಇದ್ದೀವೋ, ಏನೆಲ್ಲ ಸುಖ ಸಂತೋಷ ನೆಮ್ಮದಿ ಭೋಗ ಭಾಗ್ಯಗಳನ್ನು ನಾವು ಅನುಭವಿಸ್ತಾ ಇದ್ದೀವೋ ಇದಕ್ಕೆಲ್ಲ ಕಾರಣಕರ್ತರು ಯಾರು? ತಂದೆ ತಾಯಿನೇ. ತಂದೆ ತಾಯಿಯ ಕೃಪಾಶೀರ್ವಾದದಿಂದ ನಮ್ಮ ಈ ದೇಹ ಈ ಮಟ್ಟಕ್ಕೆ ಬೆಳೆದು ನಿಂತಿರುತ್ತೆ. ಜ್ಞಾನ ಅವರ ಆಶೀರ್ವಾದದೊಂದಿಗಿದೆ. ಅವರು ಅಂದು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿ ದೊಡ್ಡವ್ರನ್ನ ಮಾಡಿದ್ದರಿಂದ ಇವತ್ತು ನಾವು ಈ ಮಟ್ಟಕ್ಕಿದ್ದೀವಿ ಎಂಬತಕ್ಕಂಥ ಚಿಂತನೆ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಪ್ರತಿಯೊಬ್ಬ ಮಕ್ಕಳು ಇದನ್ನು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿನ ದೂಷಣೆ ಮಾಡ್ತಕ್ಕಂಥದ್ದು, ತಂದೆ ತಾಯಿನ ದೂರ್ತಕ್ಕಂಥದ್ದು, ತಂದೆ ತಾಯಿ ನೀವೇನು ಮಾಡಿದ್ದೀರಿ ಅಂತ ಕೇಳ್ತಾರಲ್ಲ ಕೆಲವು ನೀಚರು, ಅರ್ಥ ಮಾಡ್ಕೋಬೇಕು. ಸಾಕಷ್ಟು ಕುಟುಂಬಗಳಲ್ಲಿ ಈ ಧ್ವನಿ ಎದ್ದೇಳ್ತಾ ಇರುತ್ತೆ. ಅಪ್ಪನ್ನ ಏನು ಮಾಡಿದ್ಯಾ ಅಂತ ಕೇಳ್ತಾರೆ, ಅಮ್ಮನ್ನ ನೀನೇನು ಮಾಡಿದ್ಯಾ ಅಂತ ಕೇಳ್ತಾರೆ. ಏನು ಮಾಡಿದ್ಯಾ ಅನ್ನೋದಕ್ಕೆ ಅವರ ಬಾಲ್ಯದ ಸವಿನೆನಪುಗಳನ್ನು ಒಂದಷ್ಟು ನೆನೆಸ್ಕೊಂಡ್ರೆ ಸಾಕು, ಅವ್ರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆಗ ತಾನೇ ಹುಟ್ಟು ಬಂದಂತಹ ಹೊಸ ಸೀರೆ ಮೇಲೆ ನೀವು ಮಲಮೂತ್ರ ವಿಸರ್ಜನೆಗಳು ಮಾಡಿದಾಗ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದಿರಾ ಹೋಗಿ ಆ ಹೊಸ ಸೀರೆ ಆದರೂ ಸಹಿತ ತೆಗೆದು ಪಕ್ಕದಲ್ಲಿಟ್ಟು ಇನ್ನೊಂದು ಸೀರೆ ಉಟ್ಕೊಂಡು ಬರ್ತಾರಲ್ಲ. ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೋ ತೀರ್ಥಕ್ಷೇತ್ರಕ್ಕೋ ಅಥವಾ ಎಲ್ಲೋ ಒಂದು ಕಡೆ ಅಪ್ಪ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಸ್ತುಗಳು ನಿಮಗೆ ಇಷ್ಟವಾಯಿತು ಅಂದರೆ ಪಾಕೆಟಲ್ಲಿ ದುಡ್ಡು ಇದೆಯೋ ಇಲ್ವೋ, ತಿರುಗಿ ಬಸ್ ಹಿಡ್ಕೊಂಡವರು ಊರು ಸೇರ್ಲಿಕ್ಕೆ ಆಗುತ್ತೋ ಇಲ್ವೋ, ದುಡ್ಡು ಅದಾದ್ರೂ ಪರವಾಗಿಲ್ಲ, 10 ಹೆಜ್ಜೆ ನಡೆದ್ರೂ ಚಿಂತೆ ಇಲ್ಲ, ನನ್ನ ಮಗನಿಗೆ ಇಂಥದ್ದು ಕೊಡಿಸ್ಬೇಕು ಅಂತ ಕೊಡಿಸ್ಕೊಂಡು ಕರ್ಕೊಂಡು ಬರ್ತಾರಲ್ಲ. ನನ್ನ ಮಗ ಇಂಥದ್ದೇ ಶಾಲೆಯಲ್ಲಿ ಓದಬೇಕು ಅಂತ ಅಪೇಕ್ಷೆ ಪಡ್ತಾರಲ್ಲ. ನನ್ನ ಮಗಳ ಸೌಂದರ್ಯಕ್ಕೆ ಇಂಥದೇ ವಸ್ತ್ರಗಳು ತೆಗೆದುಕೊಡ್ಬೇಕು ಅಂತ ಆಲೋಚನೆ ಮಾಡ್ತಾರಲ್ಲ. ಅಂತಹ ತಂದೆ ತಾಯಿ ಋಣವನ್ನು ಖಂಡಿತ ಹರಿಸ್ಲಿಕ್ಕೆ ಆಗೋದಿಲ್ಲ. ತಂದೆ ತಾಯಿ ಮುಂದೆ ನಿಂತು ನೀವೇನು ಮಾಡಿದ್ದೀರಿ ಅಂತಕ್ಕಂಥದ್ದು ಆ ಧ್ವನಿ ಇದೆಯಲ್ಲ, ನೀವೇನು ಮಾಡಿದ್ದೀರಿ ಅಂತ ಅನ್ನುವಾಗ ನಿಮ್ಮ ಅಕೌಂಟಲ್ಲಿ ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಪ್ರಾರಬ್ಧ ಕರ್ಮ ಅಲ್ಲೇ ಶುರುವಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮನೇಲಿರ್ತಕ್ಕಂಥ ಪೋಷಕರನ್ನ ತಂದೆ ತಾಯಿನ ಯಾವತ್ತೂ ನಿಂದನೆ ಮಾಡಬಾರ್ದು. ಯಾಕೆ ಸಡನ್ನಾಗಿ ಈ ಧ್ವನಿ ನನಗೆ ಎದ್ದೇಳ್ತು ಅಂದರೆ, ಪ್ರಸ್ತುತ ಇರ್ತಕ್ಕಂಥ ಈ 1-2 ದಿನಗಳಿಂದ ಬರ್ತಿರ್ತಕ್ಕಂಥ ಫೋನ್ ಕರೆಗಳು, ನನ್ನನ್ನು ಮಾತಾಡಲಿಕ್ಕೆ ಬರ್ತಕ್ಕಂಥ ಆಶ್ರಮಕ್ಕೆ ಬರುವಂಥ ಭಕ್ತರು, ಈ ಕಳೆದ 3-4 ದಿವಸಗಳಿಂದ ಬಂದಂಥ ಪೋಷಕರು ತಂದೆ ತಾಯಂದರು ಅವರು ಆಡುವಂಥ ನೋವು, ಅವರ ಬಾಧೆ ಇದೆಯಲ್ಲ. ನನ್ನ ಮಕ್ಕಳು ಇವತ್ತಿನ ದಿವಸ ನನ್ನ ಈ ಮಟ್ಟಕ್ಕೆ ನೋಡ್ತಾರೆ, ಮಕ್ಕಳು ಮನೇಲಿ ಇರ್ಲಿಕ್ಕೆ ಬಿಡ್ತಿಲ್ಲ, ಮಾತಾಡಿದ್ರೆ ನೀವೇನು ಮಾಡಿದ್ದೀರಿ ಅಂತ ಕೇಳ್ತಾರೆ, ಇನ್ನೊಬ್ಬರ ಮನೆ ನೋಡಿಕೊಂಡು ಆ ಮನೇಲಿ ಇದ್ದಂಗೆ ನನ್ನ ಮನೆ ಇಲ್ಲವಲ್ಲ ಅಂತಾರೆ. ಇದೆಲ್ಲ ಬಹಳ ನೋವಿನ ಸಂಗತಿ. ಆದರೂ ಮಕ್ಕಳನ್ನು ನಾವು ಬೆಳೆಸುವಂಥ ರೀತಿಯೂ ಆಗುತ್ತೆ. ಹಾಗೆ ಮಕ್ಕಳು ಬೆಳೆದಾದ ಮೇಲೆ ಆ ಕುಟುಂಬಕ್ಕಾಗಿ ಆ ಮನೆಗಾಗಿ ನಿಮ್ಮ ಶ್ರಮ ಏನಿದೆ ಅನ್ನತಕ್ಕಂಥದ್ದನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕಾಗತ್ತೆ. ಎರಡೂ ಸಮತೋಲನವಾಗಿ ಹೋದರೆ ಬರ್ತಕ್ಕಂತಹ ಯುಗಾದಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸಬೇಕಾಗಿದೆ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಸೃಷ್ಟಿ ತಿಥಿ ಇದೆ. ಭಾಳ ವಿಶೇಷವಾಗಿರ್ತಕ್ಕಂಥ ಅನುರಾಧ ನಕ್ಷತ್ರ ಮಹಾನಕ್ಷತ್ರವಾಗಿದೆ. ಮಹಾನಕ್ಷತ್ರದಂದು ಇವತ್ತಿನ ದಿವಸ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಸಂತೋಷ ಇದೆ, ಸಂಭ್ರಮ ಇದೆ, ಒಂದು ಹೊಸತನ ಇದೆ, ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಇದೆ. ಆದರೆ ಏನನ್ನೂ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಕೈಕಟ್ಟಿ ಕೂರಬೇಕಾದಂಥ ಪರಿಸ್ಥಿತಿಯೂ ನಿಮ್ಮದಾಗಿದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4:20 ತನಕ
12ರಿಂದ 4:20 ಮಧ್ಯದಲ್ಲಿ ನಿಮ್ಮ ಚಿಂತನೆಗಳೇನಿದೆಯೋ ಅದು ಯಾವುದೂ ಸರಿ ಹೋಗುತ್ತೋ ಇಲ್ವೋ, ಆದರೆ ಸರಿ ಹೋಗಬೇಕು ಎಂಬತಕ್ಕಂಥ ಹಂಬಲ ಛಲ ಬಹಳಷ್ಟು ಇದೆ. ಏನಾದರೂ ಒಂದು ವಿಚಾರವನ್ನು ತೆಗೆದುಕೊಂಡು ಇದನ್ನು ನಾನು ಮಾಡೇ ತೀರಬೇಕು, ಇದರಲ್ಲಿ ಸಾಕಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆ ಮೇಷರಾಶಿಯವರಿಗಿದೆ. ಮೇಷರಾಶಿಯಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದು ಹೊಸದನವನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಇವತ್ತು ನಿಮ್ಮ ಹೃದಯದಲ್ಲಿ ಕೆರಳಿಸುತ್ತೆ. ಇನ್ನು ವಯಸ್ಸಾದಂಥ ಹಿರಿಯರು ನೀವು ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಬೇಕಾಗತ್ತೆ. ನಿಮ್ಮ ದುಡಿಮೆ ನಿಜ, ನಿಮ್ಮ ಕಷ್ಟ ನಿಜ, ನಿಮ್ಮ ಸಮಸ್ಯೆ ಇದೆ ನಿಜ. ಹಾಗಂತ ನಿಮ್ಮ ಆರೋಗ್ಯ ಕೆಟ್ಟರೆ ಇವತ್ತೆಲ್ಲ ಸಿರಿ ಸಂಪತ್ತನ್ನು ನಾವು ಸಂಪಾದನೆ ಮಾಡ್ಕೊಳ್ಬೋದು, ಆದರೆ ಹೋದ ಆರೋಗ್ಯ ಪುನಃ ಬಾ ಅಂದರೆ ಬರೋದಲ್ಲ. ಅದಕ್ಕೆ ಪುನಃ ಇನ್ನಷ್ಟು ವಿಷಕಾರಿ ಅಂಶಗಳಾಗಿ ಕೆಲವು ಔಷಧಿಗಳನ್ನು ತೆಗೆದುಕೊಂಡು ಒಂದು ಔಷಧಿ ತೆಗೆದುಕೊಂಡ್ರೆ ಇನ್ನೊಂದು ಕಾಯಿಲೆಗೆ ನಾವು ಗಿಫ್ಟ್ ತಗೊಂಡಂಗಾಗತ್ತೆ. ಹಾಗಾಗಿ ಕಾಯಿಲೆಗಳಿಂದ ದೂರ ಇರಬೇಕಾದ್ರೆ ಆರೋಗ್ಯಕರವಾದ ಬೆಳವಣಿಗೆ ಬೇಕು. ಇಲ್ಲ ಎಂಬತಕ್ಕಂಥ ರೋದನೆಯನ್ನು ಬಿಟ್ಟು ಇರೋದೇ ನನ್ನ ಸ್ವರ್ಗ ಅಂತ ತಿಳ್ಕೊಳ್ಬೇಕು. ಹೀಗೆ ಮಾಡ್ಕೋಬೇಕಾದಂಥ ಗುಣ ಇವತ್ತು ಮೇಷರಾಶಿಯವರಿಗೆ ಬೇಕೇ ಬೇಕಾಗಿದೆ. ಮೇಷರಾಶಿಯವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಕೆಯಷ್ಟು ಲವಣ ಉಪ್ಪನ್ನು ತಗೊಂಡು ದಕ್ಷಿಣಾಭಿಮುಖವಾಗಿ ನಿಂತು ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದಂತಹ ನೀವು ಒಂದಷ್ಟು ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗ್ದಿರ ಕೆಲವು ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಸ್ತ್ರಬದ್ಧವಾದಂತಹ ಅಥವಾ ಇನ್ನಷ್ಟು ವಿಶೇಷತೆಗಳನ್ನು ಸೃಷ್ಟಿಪಡಿಸುವಂಥ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತಿನ ದಿವಸ ಏನೇ ಕೆಲಸ ಮಾಡಿದ್ರೂ ಅದರ ಒಂದು ಲಾಭ ನಷ್ಟಗಳನ್ನು ಜೊತೆಗೆ ಮುಂಬರ್ತಕ್ಕಂಥ ದಿನಗಳು ಬಂದು ಒದಗುವಂಥ ಸಮಸ್ಯೆಗಳಿಗೆ ನೀವು ಸಿದ್ಧರಾಗಬೇಕಾಗತ್ತೆ. ಕಾರಣ ಯುಗಾದಿ ಆದ ನಂತರ ವೃಷಭ ರಾಶಿಯವರ ವರ್ಷಫಲ ಹೇಗಿದೆ ಅದನ್ನು ನೀವು ಕಾತುರತೆ ನಿಮಗಿರಬೇಕು ಇದೆ. ಯಾಕೆಂದರೆ ವೃಷಭ ರಾಶಿಯವರು ಇಲ್ಲಿವರೆಗೂ ನೀವು ನೋಡಿರ್ತಕ್ಕಂತಹ ದಿನಗಳೇ ಬೇರೆ, ಮುಂದೆ ನೀವು ನೋಡುವಂತಹ ದಿನಗಳೇ ಬೇರೆ. ಆದರೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದು ಅದೃಷ್ಟ ತರುವಂತಹ ದಿನ ಈ ಶುಭ ದಿನ. ಇವತ್ತು ಉತ್ತರಾಭಿಮುಖವಾಗಿ ನಿಂತು ಹಸಿರು ಗಿಡಗಳಿಗೆ ಉತ್ತರಾಭಿಮುಖವಾಗಿ ನಿಂತ್ಕೋಬೇಕು, ಹಸಿರು ಗಿಡಗಳಿಗೆ ಒಂದಷ್ಟು ನೀರುಣಿಸಬೇಕು. ಜೊತೆಗೆ ಸಾಧ್ಯವಾದರೆ ಉತ್ತರಾಭಿಮುಖವಾಗಿ ನಿಂತು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಒಂದಷ್ಟು ಆಹಾರವನ್ನು ಉಣಬಡಿಸ್ತಾ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಸಂಭವಿಸುವಂಥ ಕೆಲವಷ್ಟು ವಿಚಾರದ ನೋವುಗಳನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ಉದ್ಯೋಗಕ್ಕಾಗಿ ನಿಮ್ಮ ಪ್ರಯತ್ನ ಇದ್ದರೆ ಉದ್ಯೋಗದ ಪ್ರಯತ್ನ ಯಾರು ಮಾಡ್ತಾ ಇದ್ದೀರೋ ಆ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಒಂದಷ್ಟು ಜನ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಆರೋಗ್ಯದ ಕಡೆ ಗಮನ ಕೊಡದಿರ ಇದ್ದರೆ ಸಮಸ್ಯೆಯನ್ನು ತಂದೊಡ್ಕೊಳ್ತೀರಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಒಂದಷ್ಟು ಜನದ ಚಿಂತನೆ. ನಾನು ಮಾತಾಡಿಬಿಟ್ಟಿದ್ದೀನಿ, ಅದಕ್ಕೂ ನನಗೂ ಸಂಬಂಧ ಏನು, ಕಳೆದು ಹೋಗ್ಬಿಟ್ಟಿದೆ ಮಾತಿನ ವ್ಯವಹಾರ, ಅಥವಾ ಇನ್ನು ಮುಂದಕ್ಕೆ ನಾನು ಬೇರೆ ಥರನೇ ನಡ್ಕೋಬೇಕು ಅಂದರೆ ಅಲ್ಲಿ ಮತ್ತೊಂದು ಥರ ಸಮಸ್ಯೆ ವೃಷಭ ರಾಶಿಯವರಿಗೆ. ಏನೇ ಆದರೂ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಶುಕ್ರಾಧಿಪತ್ಯದಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಮಹತ್ತರವಾಗಿರ್ತಕ್ಕಂಥದ್ದು. ಆದರೆ ಧರ್ಮ ಮಾರ್ಗದಲ್ಲಿ ನಡಿಬೇಕಾದಂತಹ ನೀವು ಒಂದಿಷ್ಟು ಅಧರ್ಮಕ್ಕೆ ಕಾಲಿಟ್ಟರು ಸಮಸ್ಯೆ ಎಂಬತಕ್ಕಂಥದ್ದು ಬೇರೆ ಎಲ್ಲೂ ಹೋಗಲ್ಲ, ನಿಮ್ಮನ್ನೇ ಸುತ್ತಕೊಳ್ಳುತ್ತೆ. ಹಾಗಾಗಿ ಎಚ್ಚರಿಕೆ ಇರಲಿ. ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಸಾಧ್ಯವಾದಷ್ಟು ಗಮನ ಕೊಡಬೇಕು. ಯಾಕೆಂದರೆ ವಿದ್ಯಾರ್ಥಿಯ ಜೀವನ ಅಮೂಲ್ಯವಾಗಿರ್ತಕ್ಕಂಥದ್ದು. ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀ ಪುರುಷ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಸ್ವಲ್ಪ ಶ್ರಮಿಸಿ ಕಷ್ಟಪಟ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓದಿದರೆ ಅದರಲ್ಲಿ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಇದರ ಜೊತೆಗೆ ರಾಹುವಿನ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಕೆಲಸ ಕಾರ್ಯಗಳಲ್ಲಿ ಲಾಭ ಕಡಿಮೆ ಇರತಕ್ಕಂಥದ್ದು, ವೃತ್ತಿಯಲ್ಲಿ ಏನೋ ಒಂದು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೋಬೇಕು ಆದರೆ ಆಗ್ತಾ ಇಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ಏನು ಮಾಡಬೇಕು ಅದೇನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನೆಯಲ್ಲಿರ್ತಕ್ಕಂಥವರು ನಿಮ್ಮ ಅಕ್ಕ ತಂಗಿಯರೋ ಅಣ್ಣ ತಮ್ಮಂದಿರೋ ಅಥವಾ ಕುಲಬಾಂಧವರೋ ನಿಮ್ಮ ಕುಟುಂಬಸ್ಥರೋ ಒಂದಿಷ್ಟು ನಿಂದನೆಯ ಮಾತಾಡ್ತಾರಲ್ಲ, ಅದು ನಿಮ್ಮ ಕೈ ತಡಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇವತ್ತಿನ ದಿವಸ ಮತ್ತೊಂದು ಅದೃಷ್ಟದ ದಿನ ಅಂತಲೂ ಹೇಳ್ಬೋದು. ಮಧ್ಯಾಹ್ನ 1 ಗಂಟೆಯಿಂದ 4:20 ಮಧ್ಯದಲ್ಲಿ 1 ರಿಂದ 4:20 ಮಧ್ಯದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ತಾವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ನಿಮ್ಮ ವೃತ್ತಿಯಲ್ಲಿ ಒಂದು ಸಾಧನೆಯನ್ನು ಮಾಡುವಂಥ ಸಾಧನೆಯ ಹಾದಿ ಅದೃಷ್ಟದ ಫಲ ನಿಮ್ಮದಾಗುತ್ತೆ. ಇವತ್ತಿನ ಸಹ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸಿ ಅಲ್ಲಿ ಶಿವಧ್ಯಾನವನ್ನು ಮಾಡೋದರಿಂದ
ಅಥವಾ ಶಿವನ ಸಾನ್ನಿಧ್ಯಕ್ಕೆ ಬಂದು ದೇವರ ದರ್ಶನ ಮಾಡಿ ಎಲ್ಲಾದರೂ ಒಂದಷ್ಟು ಇರುವೆಗೂಡಿಗೆ ಒಂದಷ್ಟು ಪದಾರ್ಥಗಳನ್ನು ಹಾಕಿ ಒಂದು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟದ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಗಳವಾಗಿ ನೆರವೇರ್ತಾನೆ ಇರುತ್ತೆ. ಅದರಲ್ಲೂ ನಮ್ಮ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಂತೂ ಸಾಕಷ್ಟು ಪೂಜಾನುಷ್ಠಾನಗಳು ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಈ ಬಾರಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಮತ್ತೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಇದೇ ಬರ್ತಕ್ಕಂಥ 23/3/2025 ಬೆಳಗ್ಗೆ 8:30 ಮಧ್ಯಾಹ್ನ 1 ಗಂಟೆ ತನಕ. ಏನಪ್ಪಾ ಅಂತಂದರೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂತಂದರೆ ಫ್ರೀ ಮೆಡಿಕಲ್ ಚೆಕಪ್. ಇದನ್ನು ನಡೆಸ್ತಾ ಇರ್ತಕ್ಕಂಥದ್ದು ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯವರು ನಡೆಸ್ತಾ ಇರ್ತಕ್ಕಂಥದ್ದಿದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ನೇತೃತ್ವದಲ್ಲಿ. ಇಲ್ಲಿ ತಾವು ಒಂದು ನೇತ್ರ ತಪಾಸಣೆ ಆಗಿರ್ಬೋದು, ಇಲ್ಲ ಅಂತಂದರೆ ದಂತ ತಪಾಸಣೆ ಆಗಿರ್ಬೋದು, ಶುಗರ್ ಟೆಸ್ಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಜನರಲ್ ಚೆಕಪ್, ಜನರಲ್ ಒಂದು ಬಾಡಿ ಚೆಕಪ್ ಆಗಿರ್ಬೋದು, ಇಲ್ಲ ಅಂತಂದರೆ ಅದರಲ್ಲಿ ಇಲ್ಲಿ ಮತ್ತೊಂದು ವಿಚಾರ, ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯಲ್ಲಿ ಸತ್ಯಸಾಯಿ ವೈಬ್ರಾನಿಕ್ ಟೆಸ್ಟ್ ಅಂತಲೂ ಕೂಡ ಮಾಡ್ತಾ ಇದ್ದಾರೆ. ಅದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಪಾಸಣೆ ಅಂತಲೇ ಹೇಳ್ಬೋದು. ಇದೆಲ್ಲ ತಪಾಸಣೆಗಳನ್ನು ಕೂಡ ಉಚಿತವಾಗಿ ಇದೇ ಬರ್ತಕ್ಕಂಥ 23ನೇ ತಾರೀಕು ಬೆಳಗ್ಗೆ 8:30 ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಫ್ರೀ ಇರುವ ಕಾರಣದಿಂದ ತಮ್ಮ ಆರೋಗ್ಯದಲ್ಲಿ ಏನಾದರೂ ಒಂದು ಚೂರು ವ್ಯತ್ಯಾಸ ಕಂಡುಕೊಳ್ತಾ ಇದ್ದೀರೇನೋ, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೇನೋ, ತಾವು ಖಂಡಿತ ಬನ್ನಿ. ಮಹರ್ಷಿ ಮಂದಿರ ನಿಮಗಾಗಿ ಸದಾಕಾಲ ನಮ್ಮ ಬಾಗಿಲುಗಳು ತೆರೆದಿರ್ತಕ್ಕಂಥದ್ದಿರುತ್ತೆ. ತಾವು ಬಂದು ಇಲ್ಲಿ ಈ ಒಂದು ಉಚಿತವಾಗಿರ್ತಕ್ಕಂಥ ಸೇವೆಯನ್ನು ಪಡ್ಕೊಳ್ಬೋದು. ಬರ್ತಕ್ಕಂಥವ್ರಿಗೆ ಉಚಿತವಾಗಿರ್ತಕ್ಕಂಥ ಊಟದ ವ್ಯವಸ್ಥೆನೂ ಕೂಡ ಇದೆ. ತಾವು ಬಂದು ಊಟವನ್ನು ಕೂಡ ಸ್ವೀಕರಿಸ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ ಆಶ್ರಮದಲ್ಲಿ ಊಟದ ಬಗ್ಗೆ ಹೇಳೋಂಗೇ ಇಲ್ಲ. ಹೌದು. ಯಾಕೆಂದರೆ ಉಚಿತ ಊಟ ಅನ್ನೋದಕ್ಕಿಂತ 10 ಜನ ಬರ್ತಕ್ಕಂಥ ಭಕ್ತರು 10 ಜನದ ಕೈ ಜೋಡಿಸಿ ನಡೆಸ್ತಿರ್ತಕ್ಕಂಥ ಆಶ್ರಮ. ಆದ್ದರಿಂದ ಆಶ್ರಮದಲ್ಲಿ ನಿತ್ಯವೂ ನಿತ್ಯೋತ್ಸವವೇ, ಅನ್ನದಾನವೇ. ಅನ್ನದಾನಕ್ಕೆ ಮೋಸ ಇಲ್ಲ. ಇನ್ನು ಬರ್ತಕ್ಕಂಥ ಅವರ ಭಕ್ತರು ಏನು ಕೋರ್ಕೊಳ್ತಾರೋ ಅವರ ಕೋರಿಕೆಗಳು ಏನಿದೆಯೋ ಅದು ಶೀಘ್ರವಾಗಿ ಕಾರಿಸಿದೆ. ಯಾಕೆ ಅನ್ನೋದು ಸಾಲಿಗ್ರಾಮ ಕ್ಷೇತ್ರ. ವಿಗ್ರಹ ಆದರೂ ಶಿಲ್ಪಿ ಕೆತ್ತನೆ ಮಾಡಬೇಕು. ಸಾಲಿಗ್ರಾಮ ಯಾರೊಬ್ಬರು ಕೆತ್ತನೆಯಿಂದ ಬರ್ತಕ್ಕಂಥದ್ದಲ್ಲ, ಅದು ಸ್ವಯಂಭೂ. ಅಂತಹ ಅದ್ಭುತವಾದಂಥ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸತ್ಯಸಾಯಿ ಚಾರಿಟೇಬಲ್ ಟ್ರಸ್ಟ್ ಸೇವಾ ಸಮಿತಿ ಸತ್ಯಸಾಯಿ ಸೇವಾ ಸಮಿತಿಯಿಂದ, ಅದರಲ್ಲೂ ಬಾಬಾರವರ ಚಿಂತನೆ ಅಷ್ಟು ದೊಡ್ಡದಾಗಿತ್ತು. ಬಾಬಾರವರು ಅವರ ಒಂದು ಸಾಕಷ್ಟು ಜನ ಭಕ್ತರು ಯಾರಿದ್ದರೂ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳಿದ್ದಾರೆ. ನೀನು ಬದುಕಿರುವ ತನಕ ಬರೀ ನಿನ್ನ ಬದುಕು ನೋಡ್ಕೊಳ್ಳೋದು ಸಾಲದಲ್ಲ, ನಿನ್ನ ಬದುಕು ನೋಡಿಕೊಂಡ್ರೆ ಸಾಲದು, ಇನ್ನೊಬ್ಬರ ಬದುಕಿನ ಬಗ್ಗೆ ಚಿಂತನೆ ಮಾಡಬೇಕು ಎಂಬತಕ್ಕಂಥ ನುಡಿಮುತ್ತು ಬಾಬಾರವ್ರದ್ದು. ಅದಕ್ಕೆ ಬಾಬಾರವರು ಅಷ್ಟು ಹೆಸರು ಮಾಡಿದ್ದು, ಅಷ್ಟು ಭಕ್ತರನ್ನು ಸೇರಿಸ್ಕೊಂಡಿದ್ದು, ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಇವತ್ತಿಗೂ ಬಾಬಾರವರ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಅದರಿಂದ ಬಾಬಾರವರ ಭಕ್ತರು ಅಂದರೆ ನಾನು ಸಹಿತ ಬಾಬಾರವರ ಭಕ್ತರೇ. ಯಾಕೆಂದರೆ ಅವರಲ್ಲಿದ್ದಂತಹ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಗುಣ ಅಷ್ಟು ದೊಡ್ಡದಾಗಿದ್ದಂತಹದ್ದು. ಅಂತಹ ಬಾಬಾರವರ ಭಕ್ತರು, ಅವರ ಸಂಸ್ಥಾನದಿಂದ ಒಂದಷ್ಟು ಜನ ವೈದ್ಯರು, ನಿಪುಣ ವೈದ್ಯರು ಬಂದು ಇಂತಹ ಒಂದು ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸ್ತಾ ಇದ್ದಾರೆ. ಎಷ್ಟೋ ಜನ ಕಣ್ಣಿನ ಸಮಸ್ಯೆ ಇದೆ, ಅದಕ್ಕೊಂದು ಪರಿಹಾರ ಬೇಕು, ಆದರೆ ಪರಿಹಾರ ಕಂಡುಕೊಳ್ತಾ ಇಲ್ಲ. ಆ ಪರಿಹಾರ ಕಂಡುಕೊಳ್ಳಿಕ್ಕೆ ಅಲ್ಲೊಂದು ಸುವರ್ಣಾವಕಾಶ ಇದೆ. ಅದಕ್ಕಾಗಿ 23ನೇ ತಾರೀಕು ತಪ್ಪದೇರ ತಾವೆಲ್ಲರೂ ಬನ್ನಿ. 23 ಭಾನುವಾರ. ಹೌದು. 23 ಭಾನುವಾರ ತಾವೆಲ್ಲರೂ ಆಶ್ರಮಕ್ಕೆ ಬಂದು ಬೆಳಗ್ಗೆ 8:30 1 ಗಂಟೆವರೆಗೂ ನಡೀತಕ್ಕಂತಹ ಈ ಆರೋಗ್ಯ ತಪಾಸಣೆಯಲ್ಲಿ ಭಾಗವಹಿಸಿ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಏನಾದರೂ, ಈಗ ಕನ್ನಡಕ ಬೇಕು, ಕಣ್ಣು ಪ್ರಾಬ್ಲಮ್ ಇದೆ, ಕನ್ನಡಕ ಬೇಕು, ಅಥವಾ ಅದಕ್ಕೇನೋ ಒಂದು ಆಪರೇಷನ್ ಆಗಬೇಕು, ಅದು ಸಹಿತ ಉಚಿತ. ಕರ್ಕೊಂಡು ಬರುವ ತನಕ ಒಳ್ಳೆ ನುರಿತ ವೈದ್ಯರಿಂದ ಆಪರೇಷನ್ ಉಚಿತ, ಜೊತೆಗೆ ಕನ್ನಡಕ ಉಚಿತ. ಮತ್ತು ಬೇರೆ ಏನೇನು ಕೆಲಸಗಳಿದೆಯೋ ಅದು ಡೆಂಟಲ್ ಅಂದರೆ ಹಲ್ಲಿಗೆ ಸಂಬಂಧಪಟ್ಟದ್ದು, ದಂತಗಳಿಗೆ ಸಂಬಂಧಪಟ್ಟದ್ದು ಏನೇ ಇದ್ದರೂ ಅದು ಸಹಿತ ಅಲ್ಲಿ ಟ್ರೀಟ್ಮೆಂಟ್ ಫ್ರೀ. ಎಲ್ಲ ತರಹ ಟ್ರೀಟ್ಮೆಂಟ್ಗಳನ್ನು ಫ್ರೀಯಾಗಿ ಕೊಡ್ತಾ ಅದು ಬಾಬಾರವರ ಹಾಸ್ಪಿಟ್ಲಲ್ಲಿ. ಇವತ್ತು ನಾನು ಹೇಳಬೇಕಾದಿಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥ ಅತಿ ತುಂಬ ಕಾಸ್ಟ್ಲಿ ಇರ್ತಕ್ಕಂಥದ್ದು ಹೃದಯ, ಅಂದರೆ ಅದಕ್ಕೆ ಬೇಕಾದಂಥ ವೈದ್ಯಕೀಯ ಮಾಡೋದೇ ಕಷ್ಟ. ಅಂತಹದ್ದು ಸಹಿತ ಬಾಬಾರವರ ಹಾಸ್ಪಿಟ್ಲಲ್ಲಿ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅವರು ಮೊದಲಿಂದ ಒಂದು ಚಿಂತನೆ ಇತ್ತು. ಬಾಬಾ ಭಕ್ತರು ಡಾಕ್ಟರ್ಸ್ ಇದ್ರಲ್ಲ, ಅವರು ಒಂದು ಕಿವಿ ಮಾತು ಹೇಳೋರು, ನೀನು ಅಭ್ಯಾಸ ಮಾಡಿದ್ಮೇಲೆ, ನೀನು ವಿದ್ಯಾವಂತನಾದ ಮೇಲೆ ನೀನೊಂದಿಷ್ಟು ಸ್ವಯಂ ಸೇವೆ ಮಾಡಬೇಕು, ನೀನು ಸೇವೆ ಮಾಡಬೇಕು. ಬರೀ ನೀನು ಸಂಪಾದನೆ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನೀನು ಸೇವೆ ಮಾಡುವಂಥ ಗುಣ ನಿನಗಿದ್ದರೆ ನೀನೆಲ್ಲವನ್ನೂ ಸಿದ್ಧಿಪಡಿಸ್ಕೊಂಡಂಗೆ ಅಂತ ಹೇಳೋರು. ಅಂತಹ ಗುಣವನ್ನು ಅರ್ತು ವಿದ್ಯಾವಂತರು, ಸಾಕಷ್ಟು ಜನ ಜ್ಞಾನಿಗಳು ಇವತ್ತಿಗೂ ಬಾಬಾರವರ ಆಂತರಂಗ ಭಕ್ತರಂತ ಹೇಳ್ತಾರಲ್ಲ, ಅವರೆಲ್ಲ ಮಾಡ್ತಿರ್ತಕ್ಕಂಥ ಒಂದು ಸ್ವಯಂ ಸೇವೆ ಇದು.
ಅಂಥ ಸೇವೆಯನ್ನು ನಾವು ಸದ್ವಿನಿಯೋಗಪಡಿಸ್ಕೋಬೇಕು. ಫ್ರೀಯಾಗಿ ಕೊಡ್ತಾರೆ ಗುರುಗಳೇ. ಹೌದು, ಮೆಡಿಸಿನ್ಸ್ ಫ್ರೀ, ಕೂಡ ಕರ್ಕೊಂಬರೋದು ಫ್ರೀ, ಮತ್ತು ಅವರೇ ಒಂದಷ್ಟು ಊಟದ ವ್ಯವಸ್ಥೆ ಅದು ಫ್ರೀ. ಫ್ರೀ ಅಂತಂದಕ್ಕೆ ಯಾವುದೇ ರೀತಿ ವ್ಯವಸ್ಥೆಗಳಲ್ಲಿ ಲೋಪದೋಷ ಇಲ್ಲ, ಎಲ್ಲ ಟಾಪ್ ಕ್ಲಾಸ್ ವ್ಯವಸ್ಥೆಗಳು. ಅಲ್ಲ, ಅಲ್ಲಿ ಬರ್ತಕ್ಕಂಥವ್ರು ವಿದ್ಯಾವಂತರು, ಶ್ರೀಮಂತರು, ಮತ್ತು ಅವ್ರು ಇರ್ತಕ್ಕಂಥ ಯಾರಿದ್ದಾರಲ್ಲ ಅವ್ರು ಯೋಚನೆ ಮಾಡೋದಿಷ್ಟೇ. ಬಾಬರ್ ಅವ್ರು ಏನು ಹೇಳ್ತಾರೆ, ಹೌದು, ನಿನ್ನ ಬದುಕಲ್ಲದೇರ ಇನ್ನೊಬ್ಬರ ಬದುಕಿನ ಕಡೆ ನೀನು ನೋಡಿದ್ದೆ ಆದರೆ ನಿನಗೆ ದೇವರು ಕಾಣ್ತಾರೆ ಅಂತ ಹೇಳಿದ್ದಾರೆ. ಹೌದು, ಇನ್ನೊಬ್ಬರ ಹೃದಯದಲ್ಲಿ ದೇವರನ್ನು ಕಾಣ್ಬೋದಾದರೆ ನೀನು ಮಾಡುವಂಥ ಸೇವೆ ನೀನು ನಮ್ರತೆಯಿಂದ ಇರಬೇಕು. ಹೌದು, ಅದನ್ನೇ ಅವರು ಚಿಂತನೆ ಮಾಡಿರ್ತಕ್ಕಂಥದ್ದು. ಇದನ್ನೇ ಹೇಳುವಂಥದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಧು ಸಂತರ ಒಂದು ನುಡಿ ಅದ್ಭುತವಾದಂಥದ್ದು. ಸಾಧು ಸಂತರು ಅವರೊಬ್ಬೊಬ್ಬರು ನುಡಿಮುತ್ತುಗಳಿದೆಯಲ್ಲ, ಹೇಳುವಂಥ ರೀತಿ ಇದೆಯಲ್ಲ, ಅದಕ್ಕೆ ಎಷ್ಟೋ ಜನ ಮೋಟಿವೇಟ್ ಆಗೋಗ್ತಾರೆ, ಅಲ್ಲಿ ನಿಲ್ತಾರೆ. ಹಾಗಾಗಿ ಹೊರದೇಶದಿಂದ ಬರ್ತಕ್ಕಂಥ ವೈದ್ಯರು ಸಹಿತ ಇದಕ್ಕೆ ಭಾಜನರಾಗಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ನಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ಸ್ವಲ್ಪ ಶ್ರಮಿಸಲೇಬೇಕು. ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗಬೇಕು. ಅದಕ್ಕಾಗಿ ಗುರು ಹಿರಿಯರ ಮಾರ್ಗದರ್ಶನ ಬೇಕು. ಅದಕ್ಕಾಗಿಯೇ ಮಹಾವಿಷ್ಣುವನ್ನು ಸಹಿತ ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿವಸ ವಿಷ್ಣು ದೇವರ ಆರಾಧನೆ ಮಾಡೋದ್ರಿಂದ ಗುರುವಾರ, ಗುರುಗಳ ವಾರ, ಗುರುರಾಯರ ವಾರ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ತಾ ನೀವು ಅಂದುಕೊಂಡಷ್ಟು ಕೆಲಸಗಳನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಪ್ರಾಂತ್ಯದಲ್ಲಿ ಸಂಭವಿಸುವಂಥ ಅಥವಾ ನಿಮ್ಮ ಕಣ್ಣೆದುರುಗ ಆಗುವಂಥ ಒಂದಷ್ಟು ಅವಘಡಗಳನ್ನು ಆದಷ್ಟು ಸರಿಪಡಿಸಿ ಅದನ್ನು ಒಂದು ಸರಿಯಾದ ದಾರಿಗೆ ತರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇಡ್ತೀರಿ. ಬರೀ ನಿಮ್ಮ ಚಿಂತನೆ ನಿಮ್ಮ ಅಭಿವೃದ್ಧಿ ಮಾತ್ರ ಅಲ್ಲ, ಮತ್ತೊಬ್ಬರಿಗೂ ಅಭಿವೃದ್ಧಿ ಆಗಬೇಕು, ಮತ್ತೊಬ್ಬರು ಸಹಿತ ಏನಾದರೂ ಜೀವನದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ನಡಿಬೇಕು ಅಂತಕ್ಕಂಥ ಚಿಂತನೆಯಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಆಲೋಚನೆ ಮಾಡುವಂಥ ಮನಸ್ಥಿತಿ ಇವತ್ತು ನಡೆಯುತ್ತೆ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಡಿ. ವ್ಯಾಪಾರ ವ್ಯವಹಾರ ಮಾಡುವಾಗ ಸ್ವಲ್ಪ ಶ್ರದ್ಧೆಯಿಂದ ಕಾಯಕವನ್ನು ಮಾಡಿ. ಇವತ್ತು ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಯಾಕೆಂದರೆ ಅರ್ಧ ತಲೆನೋವು ಅಥವಾ ಮೈಕೈ ನೋವು ಅಥವಾ ಸೊಂಟದ ಭಾಗ ನೋವು ಬರ್ತಕ್ಕಂಥ ಸಾಂದ್ರತೆಗಳಿರುತ್ತೆ. ಅಂಥದ್ದು ಏನೇ ಬಂದರೂ ಆಗಿಂದಾಗಲೇ ಅದಕ್ಕೆ ವೈದ್ಯರ ಸಲಹೆ ತೆಗೆದುಕೊಂಡು ಒಂದು ಟ್ಯಾಬ್ಲೆಟ್ಸ್ ಏನಾದ್ರು ತೆಗೆದುಕೊಂಡು ಅಥವಾ ಅದಕ್ಕೆ ಬೇಕಾದಂಥ ಒಂದಷ್ಟು ಉಪಚಾರಗಳನ್ನು ಮಾಡಿಕೊಂಡು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಹಾಗೆ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಆಗಿಲ್ಲ ಎಂಬತಕ್ಕಂಥ ಮನಸ್ಸಿನ ನೋವು ಸಹಿತ ನಿಮಗೆ ಬಹಳ ಬರದಿಂದ ಇರುತ್ತೆ. ಅಂತಹ ನೋವನ್ನು ಹೇಗೆ ದೂರ ಮಾಡ್ಕೋಬೇಕು, ಹೇಗೆಲ್ಲ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದು ತಾವು ಅರ್ಥ ಮಾಡಿಕೊಂಡೇ ಒಂದು ಹೆಜ್ಜೆ ಮುಂದೆ ನಡಿಬೇಕು. ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು, ವ್ಯವಹಾರಗಳಲ್ಲಿ ಎಂದೂ ಬದಲಾವಣೆ ತಂದುಕೊಳ್ಬೋದು. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮೌನದಿಂದಿದ್ದು ಕೆಲಸಗಳನ್ನು ಮಾಡಿದ್ರೆ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಸಮಾಧಾನದ ಸನ್ನಿವೇಶ ಎದುರಾಗುತ್ತೆ. ಇವತ್ತು ಗುರುವಾರ ಮಹಾನಕ್ಷತ್ರವೇ ನಿಜ, ಆದರೂ ಮಹಾನಕ್ಷತ್ರವಾದರೂ ನಿಮ್ಮ ರಾಶಿ ಫಲಕ್ಕೆ ಇವತ್ತು ಲಾಭ ತರ್ತಕ್ಕಂಥದ್ದೇನಿಲ್ಲ. ಆದರೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನದಿಂದ 12 ಗಂಟೆಯಿಂದ 1 ಗಂಟೆ 42 ನಿಮಿಷ, 12ರಿಂದ 1:42 ಈ ಸಮಯದಲ್ಲಿ ನಿಮ್ಮ ಚಿಂತನೆಯನ್ನು ಸರಿಯಾದ ಕ್ರಮಬದ್ಧವಾಗಿ ಆಲೋಚನೆ ಮಾಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಸತ್ಯಾಸತ್ಯತೆಗಳನ್ನು ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದತ್ತ ನಡಿಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಪರ್ವ ಹೇಗಿರಬೇಕು? ಗುರು ಹಿರಿಯರ ಮಾತಿನಂತೆ ಇರಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಕೇಳಿ, ಇವತ್ತು ನಾನು ಮಾಡುವ ಕೆಲಸದಲ್ಲಿ ಇಂಥ ಕೆಲಸ ನಾನು ಮಾಡಬೇಕು ಅಂದ್ಕೊಂಡಿದ್ದೇನೆ, ಇದು ಸರಿಯೋ ತಪ್ಪೋ ಅಂತ ಅವರ ಮಾರ್ಗದರ್ಶನದೊಂದಿಗೆ ನೀವು ಹೆಜ್ಜೆಯನ್ನು ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಪ್ರತಿಯೊಂದು ಕಾಯಕವೂ ಗುರು ಹಿರಿಯರ ಮಾರ್ಗದರ್ಶನದಿಂದ ಮತ್ತಷ್ಟು ಲಾಭ ತರುವಂಥ ರೀತಿಯಲ್ಲೇ ಇರಬೇಕು. ಇದಕ್ಕಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ಸಾಧ್ಯವಾದರೆ 1 ಚಿಟಿಕೆಯಷ್ಟು ಅಕ್ಕಿಯನ್ನು ಆಗ್ನೇಯ ಅಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಲಾಭವಿದೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ದಿನಂಪ್ರತಿ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗ್ತಾ ಇದೆಯಲ್ಲ ಎಂಬತಕ್ಕಂಥ ಕಣ್ಣೀರು ಸಾಕಷ್ಟು ಜನಗಳದಿತ್ತು. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಏನು ಕೆಲಸ ಮಾಡೋದು ಸಹಿತ ಒಂದು ತೂಕ ಇಲ್ಲ, ಒಂದು ವ್ಯವಹಾರ ಇಲ್ಲ, ಒಂದು ಕೆಲಸ ಕಾರ್ಯಗಳು ನಡೀತಾ ಇಲ್ಲ.
ಇಂತಹ ಅಸಮಾಧಾನದ ಸನ್ನಿವೇಶಗಳ ಮಧ್ಯದಲ್ಲಿ ನನ್ನ ಬದುಕು ಚೆನ್ನಾಗಿರಬೇಕಾದ್ರೆ ನಾನು ಏನು ಮಾಡಬೇಕು ಎಂಬತಕ್ಕಂಥ ಆಲೋಚನೆ ತುಂಬ ದಿನಗಳಿಂದ ಇದೆ. ಆದರೆ ಮುಂಬರ್ತಕ್ಕಂತಹ ದಿನಗಳು, ಯುಗಾದಿಯ ನಂತರ ನಿಮ್ಮ ಅದೃಷ್ಟದ ಸಂಖ್ಯೆಗಳು, ಅದೃಷ್ಟದ ದಿನ ಸಾಕಷ್ಟು ವಿಶೇಷವಾಗಿದೆ. ಬಹುಶಃ ನನಗನ್ಸುತ್ತೆ ಕನ್ಯಾ ರಾಶಿಯವರ ಕಾತುರತೆ ಯುಗಾದಿಗೇನೆ. ಯಾಕೆಂದರೆ ಆ ಯುಗಾದಿ ಆದ ನಂತರ ನಿಮ್ಮ ಭವಿಷ್ಯತ್ತಿದೆಯಲ್ಲ, ಅದೃಷ್ಟವೇ ಅದೃಷ್ಟ. ಆದರೆ ಯುಗಾದಿಗೂ ಮುನ್ನ ನೀವೇನೆಲ್ಲ ಕೆಲಸಗಳನ್ನು ಸಾಧನೆ ಮಾಡ್ಕೋಬೇಕಾಗಿದೆ. ಅದರಲ್ಲೂ ಇವತ್ತು ಗುರುವಾರ, ಇವತ್ತಿನ ದಿವಸ ಸಾಧ್ಯವಾದರೆ ಒಂದಿಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ ಜೊತೆಗೆ ಒಂದಿಷ್ಟು ಗೋಧಿ, ಇಂತಹದ್ದನ್ನು ವಿಷ್ಣು ಸಾನ್ನಿಧ್ಯದಲ್ಲೋ ಗುರುಗಳ ಸಾನ್ನಿಧ್ಯದಲ್ಲೋ ಕೊಟ್ಟು ಪ್ರಾರ್ಥನೆ ಮಾಡಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ದರ್ಶನ ಮಾಡ್ಕೊಳ್ಳಿ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಧರ್ಮದ ಗುರುಗಳ ಅನುಗ್ರಹದಿಂದ ಇವತ್ತು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ನೂತನವಾಗಿರ್ತಕ್ಕಂಥದ್ದು ಲಕ್ಕಿ ಡಿಪ್ಪಿನ ಆಫರ್ ಈಗಾಗಲೇ ಸಾಕಷ್ಟು ಹೆಸರನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟಿರ್ತಕ್ಕಂಥದ್ದಿದೆ. ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಕೆಲವೊಂದಷ್ಟು ಜನ ಇನ್ನೂ ಅದ್ರ ಬಗ್ಗೆ ಒಂದಿಷ್ಟು ಡೌಟನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದಿದೆ, ಏನೋ ಒಂದಿಷ್ಟು ಸಂಶಯಗಳನ್ನು ಇರ್ತಕ್ಕಂಥದ್ದಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಪ್ರತಿದಿನ ತಿಳಿಸೋ ಹಾಗೆ ಒಂದು ದೂರವಾಣಿ ಸಂಖ್ಯೆನ ನಾನು ತಿಳಿಸ್ತಾ ಇದ್ದೆ. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅವರ ಒಂದು ವಾಟ್ಸಪ್ಪಿನ ದೂರವಾಣಿ ಸಂಖ್ಯೆ. ಅದು ಬರೀ ವಾಟ್ಸಪ್ಪಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಅದಕ್ಕೆ ತಾವು ಕರೆಯನ್ನು ಕೂಡ ಮಾಡ್ಬೋದು. ಈ ಒಂದು ಲಕ್ಕಿ ಡಿಪ್ಪಿನ ಆಫರ್ ಬಗ್ಗೆ ತಾವು ಕರೆಯನ್ನು ಮಾಡಿ ಇದ್ರ ಬಗ್ಗೆ ಮತ್ತಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೋದು. ಇನ್ನು ಈ ಲಕ್ಕಿ ಡಿಪ್ಪಿನ ಆಫರ್ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾನೆ ಬಂದಿದ್ದೇನೆ. ಆ ಲಕ್ಕಿ ಡಿಪ್ಪಿನ ಆಫರ್ಗೆ ತಾವು ಭಾಗಿಯಾಗಬೇಕು ಅಂತಂದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ತಮ್ಮ ಕೊರಳಲ್ಲಿ ಧರಿಸ್ತಕ್ಕಂಥದ್ದು, ಅದನ್ನು ಧರಿಸಿರ್ತಕ್ಕಂಥ ಒಂದು ಫೋಟೋ ಜೊತೆಗೆ ಖರೀದಿಯನ್ನು ಮಾಡೋ ಸಮಯದಲ್ಲಿ ತಮಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ರೆಸಿಪ್ಟ್, ಆ ಬಿಲ್ ಕಾಪಿ ಏನಿದೆ, ಇದೆರಡನ್ನೂ ಕೂಡ ಆ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ಪಿನ ಮುಖಾಂತರ ಮೆಸೇಜನ್ನು ಮಾಡಿದ್ರೆ ಸಾಕು. ತಾವು ಕೂಡ ಈ ಒಂದು ಲಕ್ಕಿ ಡಿಪ್ಪಿನ ಆಫರ್ಗೆ ಭಾಗಿಯಾಗ್ತೀರಿ. ಇದರಲ್ಲಿ ತಮಗೆ ಸಿಗ್ತಕ್ಕಂಥ ಒಂದಿಷ್ಟು ಸೌಲಭ್ಯಗಳು ಅಂತಲೇ ಹೇಳ್ಬೋದು. ಇಲ್ಲ ಬಹುಮಾನಗಳನ್ನು ನೋಡೋದಾದರೆ ಅದು ಬಹಳ ವಿಶೇಷ. ಮೊದಲನೆಯ ಬಹುಮಾನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ದುಬೈ ಟ್ರಿಪ್ಪು. ಅದರ ಜೊತೆಗೆ ಅಲ್ಲಿ ಭಗವಂತ ಸ್ವಾಮಿನಾರಾಯಣ ಟೆಂಪಲಿನ ದರ್ಶನ ಅಂತಲೂ ಕೂಡ ಹೇಳ್ಬೋದು. ಇನ್ನು ಉಳಿದಿರ್ತಕ್ಕಂಥ 4 ಬಹುಮಾನ ನಮ್ಮ ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಅಂತಲೇ ಹೇಳ್ಬೋದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನೋಡಿ, ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ನ ಪೆಂಡೆಂಟನ್ನು ಧರಿಸೋದ್ರಿಂದ ಬರೀ ನಿಮ್ಮ ಮನಸ್ಸಿಗೆ ಮಾತ್ರ ನೆಮ್ಮದಿ ಅಂತನೋ, ಇಲ್ಲಾಂತಂದರೆ ಅದು ನಿಮ್ಮ ದೇಹದಲ್ಲೊಂದು ರೀತಿ ಇದೆ ಅಂತನೋ ಅನ್ನೋದಲ್ಲ. ಇದರಿಂದ ಇಂತೆಲ್ಲ ಸೌಲಭ್ಯಗಳನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಹಾಗಾಗಿ ಇನ್ಯಾಕೆ ತಡ, ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಈ ಒಂದು ವಿಚಾರವನ್ನು ಹೇಳ್ತಾ ಇನ್ನು ಬಹಳ ವಿಶೇಷವಾಗಿ ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಹಾಗಾಗಿ ಗುರುಗಳೇ, ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಚಂದ್ರರ ಯೋಗ ಫಲ ಇವತ್ತು ನಿಮ್ಮ ಅದೃಷ್ಟವನ್ನು ಬದಲು ಮಾಡುತ್ತೆ. ಇವತ್ತು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವನ್ನು ದೂರ ಮಾಡ್ಕೊಳ್ಬೋದು. ಭಗವಂತ ಕೊಟ್ಟರೆ ಎಲ್ಲವೂ ಹಾಗೇ. ಒಂದಷ್ಟು ಕಾಲ ಕಷ್ಟ ಅಂತಕ್ಕಂಥದ್ದು ಇರುತ್ತೆ, ಒಂದಷ್ಟು ಕಾಲ ನೆಮ್ಮದಿ ಇರುತ್ತೆ, ಒಂದಷ್ಟು ಕಾಲ ನನಗೆ ಜೀವನನೇ ಬೇಡಪ್ಪ ಅನ್ನೋ ಥರ ಹುಚ್ಚೆಬ್ಬಿಸ್ಬಿಡುತ್ತೆ. ಆದರೂ ಅದರ ಮರುಕ್ಷಣವೇ ಮತ್ತೊಂದು ಅದ್ಭುತವಾದಂಥ ಚಿಂತನೆ ನಿಮ್ಮ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಎಷ್ಟೋ ಜನ ನೋಡಿ ಕೆಲವು ಹುಚ್ಚು ತೀರ್ಮಾನಗಳನ್ನು ತೆಗೆದುಕೊಂಡ್ಬಿಡ್ತಾರೆ. ಆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಕಾಲ ಸ್ವಲ್ಪ ಸಮಯ ನೀವು ಕಳೆದು ಬಿಟ್ಟರೆ ಅದಾದ ನಂತರ ಅದೃಷ್ಟದ ಮನೆ ಬಾಗಿಲು ತೆಗೆದ ಹಾಗೇ ಇರುತ್ತೆ. ಆದರೂ ತುಲಾರಾಶಿಯವರ ಬದುಕಲ್ಲಿ ಇಲ್ಲಿವರೆಗೂ ಒಂದಲ್ಲ ಒಂಥರ ಕಷ್ಟಗಳನ್ನು ನೋಡ್ತಿದ್ದೀರಿ, ಸುಖ ನೋಡ್ತಿದ್ದೀರಿ. ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟಿರ್ತಕ್ಕಂಥದ್ದನ್ನು ಅದರ ಸ್ವಾದವನ್ನು ಅನುಭವಿಸ್ಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀವಿ. ಹಾಗೆ ಯಾರೂ ನಮಗೆ ಅಡ್ಡಿ ಇಲ್ಲ, ನನ್ನೇ ಸುಪ್ರೀಂ ಇರ್ತಕ್ಕಂಥದ್ದು ಅನ್ನೋ ಮನಸ್ಸಿರುತ್ತೆ. ಆದರೆ ಸುಪ್ರೀಂ ನಾನೇ. ಆದರೆ ಅದರ ಮುಂದಾಗುವಂತಹದ್ದು, ಅದರ ಸಾಧಕ ಬಾಧಕಗಳನ್ನು ತಗೊಂಡಾಗ ಆಗ ಭಯ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಏನೇ ಆದರೂ ತುಲಾರಾಶಿಯವರಿಗೆ ಇವತ್ತು ಮಧ್ಯಾಹ್ನ 3ರಿಂದ 6:20 ತನಕ, ಮಧ್ಯಾಹ್ನ ಅಪರಾಹ್ನ ಕಾಲ 3 ಗಂಟೆಯಿಂದ 6 ಗಂಟೆ 20 ನಿಮಿಷ ನಿಮ್ಮದು ಅದೃಷ್ಟದ ಕಾಲ. ಇನ್ನು ರಾತ್ರಿ, ಇವತ್ತಿನ ದಿವಸ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಮಹಾಸುದರ್ಶನ ಮಂತ್ರವನ್ನು ಅಥವಾ ವಿಷ್ಣುವಿನ ಮಂತ್ರವನ್ನು ಅಥವಾ ಓಂ ನಮೋ ನಾರಾಯಣ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಉಚ್ಚರಿಸಿದ್ದೆ ಆದರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಹೆಚ್ಚು ಅನುಕೂಲ ಆಗಬೇಕಾದ್ರೆ ಆಧ್ಯಾತ್ಮಿಕದ ಚಿಂತನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರ ಪ್ರಯಾಣ, ವ್ಯವಹಾರಗಳಲ್ಲಿ ಲಾಭ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ, ಮಾಡುವಂಥ ಕೆಲಸದಲ್ಲಿ ಅಧಿಕವಾದಂತಹ ಲಾಭ, ಗುರು ಹಿರಿಯರನ್ನು ಅನುಸರಿಸ್ತಕ್ಕಂಥದ್ದು ಅಥವಾ ಯಾರಾದರೂ ಒಬ್ಬರು ಹೇಳುವಂಥ ಮಾತನ್ನು ಆಲಿಸ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ಮಧ್ಯಾಹ್ನದವರೆಗೂ ಒಂದಷ್ಟು ಮನಸ್ಸು ಅಸಮಾಧಾನವೇ ಇರುತ್ತೆ. ಕಾರಣ
ಇವತ್ತು ಜನ್ಮ ನಕ್ಷತ್ರ ಅನುರಾಧ ನಕ್ಷತ್ರವೇ ಆಗಿದೆ. ಅನುರಾಧ ನಕ್ಷತ್ರ ಇವತ್ತಿನ ನಕ್ಷತ್ರವಾದ್ದರಿಂದ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ನಿಮ್ಮ ಕಾಯಕದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಆತಂಕಕ್ಕೊಳಗಾಗ್ತೀರಿ, ಭಯದಲ್ಲಿರ್ತೀರಿ, ಅಥವಾ ಯಾವುದೋ ಒಂದು ಮನಸ್ಸಲ್ಲಿ ನೋವಿರುತ್ತೆ. ಆ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರುತ್ತೆ. ಒಟ್ಟಾರೆ ನಿಮಗೆ ನೀವೇ ಮನಸ್ಸಲ್ಲಿ ನೋವಿಟ್ಕೊಂಡು ಬಾಧೆ ಪಡ್ತಾ ಇರ್ತೀರಿ. ಆದರೆ ಅದನ್ನು ಸರಿಪಡಿಸ್ಕೊಳ್ಬೇಕು, ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಹಾಗೆ ಏನೋ ಒಂದು ಸಾಧನೆ ಮಾಡಿದ್ದೀವಿ, ಸಾಧಿಸ್ತೀವಿ, ನಾವು ಇದನ್ನು ಗೆಲ್ಲಬಹುದು, ಗೆಲ್ತೀವಿ ಎಂಬತಕ್ಕಂಥ ಹಠ ಛಲ ನಿಮ್ಮೊಳಗಿದೆ. ಹಾಗೆ ನಿಮ್ಮೊಳಗಿರುವಂತಹ ಆ ಕಿಚ್ಚು ಇವತ್ತು ಹೆಚ್ಚು ಲಾಭವನ್ನೇ ತಂದುಕೊಡುತ್ತೆ. ಆದರೆ ವೃಶ್ಚಿಕ ರಾಶಿಯವರು ಏನೇ ಮಾಡಬೇಕಾದ್ರೂ ಒಂದಷ್ಟು ಗೌಪ್ಯತೆ ಬೇಕು. ಗೌಪ್ಯವಾಗಿಟ್ಟುಕೊಂಡು ಇವತ್ತಿನ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಂಡ್ರೆ ಅಧಿಕವಾದಂತಹ ಲಾಭವನ್ನು ತಂದುಕೊಂಡ ಹಾಗೆ ಇದೆ. ಹಾಗೆ ಇವತ್ತು ಒಂದಷ್ಟು ಜನ ವೃಶ್ಚಿಕ ರಾಶಿಯವರಿಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದು. ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗೆ ಬಾಧಿಸೋದ್ರಿಂದ ನೀವು ಆದಷ್ಟು ಎಚ್ಚರಿಕೆಯಿಂದಿರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಅಧಿಕವಾದಂಥ ರೀತಿ ಶಾಂತಿ ಸಮಾಧಾನದಲ್ಲಿ ಅದನ್ನು ನಡೆಸ್ಕೊಂಡು ಹೋಗಬೇಕು. ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ಮಧ್ಯದಲ್ಲಿ ಸಾಧ್ಯವಾದಷ್ಟು ಶಾಂತಿ ಸಮಾಧಾನವಾಗಿದ್ದು ತೃಪ್ತಿಕರವಾದಂತಹ ಒಂದಷ್ಟು ಜೀವನದ ಕಡೆ ಹೆಚ್ಚು ನೀವು ಲಾಭವನ್ನು ಗಳಿಸುವಂಥ ಮನಸ್ಸು ನಿಮ್ಮದಾದರೆ ಎಂತಹ ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರ ವೃತ್ತಿಧರ್ಮ ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಒಂದು ಮನಸ್ಸು, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ತೃಪ್ತಿಕರವಾಗಿರಬೇಕಾಗಿರ್ತಕ್ಕಂಥವ್ರು ಒಂದಷ್ಟು ಕಿರಿಕಿರಿ ನೋಡ್ತಾ ಇರ್ತೀರಿ, ಅನುಭವಿಸ್ತೀರಿ, ಕಷ್ಟಗಳನ್ನು ನೋಡ್ತೀರಿ, ಸಮಸ್ಯೆಯ ಸೆರೆಮಾಲೆಯನ್ನು ತೆಗೆದುಕೊಂಡ್ಬಿಡ್ತೀರಿ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಹೇಗೋ ಇರಬೇಕು ಅಂದ್ಕೊಂಡ್ರೆ ಅದು ಹಾಗೆ ಇರಲಿಕ್ಕೆ ಆಗ್ತಿಲ್ವಲ್ಲ ಅಂತಕ್ಕಂಥದ್ರ ಮನಸ್ಸಲ್ಲಿ ನೋವಿದೆ. ಆದರೆ ನೀವು ನಂಬಿರ್ತಕ್ಕಂತಹ ದೈವದ ಮುಂದೆ ನಿಂತು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬಿಡುತ್ತೆ. ಧನುರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಆಂತರಿಕವಾದಂತಹ ಒಂದಷ್ಟು ಸಮಸ್ಯೆಗಳು, ಒಂದು ಆರೋಗ್ಯದಲ್ಲಿರಬೇಕು, ಅಥವಾ ಇನ್ನೊಂದು ವ್ಯವಹಾರಗಳದಾಗಿರ್ಬೋದು, ಅಥವಾ ಯಾವುದೇ ಒಂದು ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥ ನೀವು ಪರಿಹಾರ ಕಾಣದಂಥ ರೀತಿಯಲ್ಲಿರ್ತೀರಿ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು, ಆದರೆ ಕಾಣಲಿಕ್ಕೆ ಆಗುವುದಿಲ್ಲ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿಟ್ಕೊಂಡು ನೋವು ಪಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಒಂದಷ್ಟು ಜೋಪಾನ ಬೇಕಾಗುತ್ತೆ. ಎಚ್ಚರಿಕೆಯ ನಡೆ ಇವತ್ತು ಬಹಳ ಅದೃಷ್ಟ ತರುವಂಥದ್ದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲವನ್ನು ದೂರ ಮಾಡಿಕೊಳ್ಬೇಕು. ಶಾಂತಿ ಸಮಾಧಾನವಾಗಿದ್ದು ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಮಟ್ಟದಲ್ಲಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ದೂರ ಮಾಡಬೇಕು. ಇವತ್ತಿನ ದಿವಸ ಶಾಂತಿ ಸಮಾಧಾನವಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಚಿಂತನೆ ಮಾಡಬೇಕು. ಜೊತೆಗೆ ಜವಾಬ್ದಾರಿ ಎಂಬತಕ್ಕಂಥದ್ದು ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗಬೇಕಾಗಿರ್ತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ತಾವು ಅರಿವಿಟ್ಕೊಳ್ಬೇಕು. ನಾವು ಮಾಡುವಂತಹ ಈ ಒಂದು ಸೇವೆ ಇದೆಯಲ್ಲ, ಆ ಸೇವೆಯೇ ದೇವರ ಸೇವೆ ಆಗುತ್ತೆ, ಅದೇ ಜನಾರ್ದನ ಒಪ್ಪುವಂಥದ್ದಾಗುತ್ತೆ. ಹಾಗಾಗಿ ಭಗವಂತನ ಮುಂದೆ ನಿಂತು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡಿದ್ದೇ ಆದರೆ ಆತ ಕೊಡ್ತಕ್ಕಂಥ ಫಲಾಫಲಗಳು ಸಾಕಷ್ಟು. ಮಕರ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆಯೂ ಗಮನ ಕೊಡಬೇಕು. ಆಹಾರ ಪದ್ಧತಿಗಳನ್ನು ಸರಿಯಾದ ಕ್ರಮದಲ್ಲಿ ತಗೊಳ್ಬೇಕು. ವ್ಯವಹಾರಗಳನ್ನು ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿ ನಡೆಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಮಾಡುವಂಥ ಕೆಲಸ ಮತ್ತೊಬ್ಬರಿಗೆ ಗೊತ್ತಿಲ್ಲದಂಥ ರೀತಿಯಲ್ಲೇ ವ್ಯವಹರಿಸಬೇಕು. ಹಾಗೆ ಒಂದಷ್ಟು ಗೌಪ್ಯತೆಗಳನ್ನು ಕಾಪಾಡಿದ್ದೇ ಆದರೆ ಮಕರ ರಾಶಿಯವರಿಗೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತಾವು ಏನು ಚಿಂತನೆ ಮಾಡ್ತಿದ್ರು ಆ ಚಿಂತನೆಗೆ ತಕ್ಕ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥ ಕಾಲವೂ ಇದೆ. ಹಾಗೆ ವೃತ್ತಿಯಿಂದ ಅಭಿವೃದ್ಧಿಯನ್ನು ಪಡೆಯುವಂಥ ಕಾಲವೂ ಇದೆ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸಿಕೊಂಡು ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥ ಯೋಗಫಲ ಕುಂಭರಾಶಿ ಕುಂಭಲಗ್ನದಲ್ಲಿದೆ. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಬರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಜೊತೆಗೆ ಸಾಧ್ಯವಾದಷ್ಟು ಕೆಲವಷ್ಟು ವ್ಯವಹಾರಗಳನ್ನು ಮಾಡುವಾಗ ಸರಿಯಾಗಿ ಅರ್ಥೈಸಿಕೊಂಡು ನಡೆಸಬೇಕು. ಹಾಗೆ ಗುರು ಹಿರಿಯರ ಮಾರ್ಗದರ್ಶನ, ಮಹಾವಿಷ್ಣುವಿನ ಅನುಗ್ರಹ,
ವಿಷ್ಣುದೇವರ ಅನುಗ್ರಹದಿಂದಲೇ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವಂತಹ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಫಲಗಳು ಸಿಗಬೇಕಾದರೆ ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ ಕುಂಭರಾಶಿಯವರು. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತೀರಿ. ಅಂದುಕೊಂಡದ್ದನ್ನು ಲಾಭವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬೇಕು. ಜಯದುರ್ಗೇಂ ಜಯದುರ್ಗೆ ಜಯದುರ್ಗೆ. ಆ ದುರ್ಗೆಯನ್ನು ಆರಾಧನೆ ಮಾಡ್ತಾ ದುಃಖಗಳಿಂದ ದೂರ ಇರಬೇಕು. ಇವತ್ತು ಗುರುವಾರ, ಗುರುಗಳ ವಾರ, ಗುರುರಾಯರ ವಾರ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ವಾರ. ನಿಮ್ಮ ಧರ್ಮದ ಗುರುಗಳಿರ್ತಕ್ಕಂಥ ಸಾನ್ನಿಧ್ಯಗಳಿಗೋ ಅಥವಾ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದಷ್ಟು ಲವಣ, ಉಪ್ಪು, ಕಡಲೆಕಾಳು, ಬೆಲ್ಲ, ಉಪ್ಪು, ಕಡಲೆಕಾಳು, ಬೆಲ್ಲ ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಬಿಸಿಲಿನ ಧಗೆ ಸಾಕಷ್ಟು ಇರೋದ್ರಿಂದ 27 ನಕ್ಷತ್ರ 12 ರಾಶಿಗಳವರು ಸಹಿತ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ನೀರು ಉಳಿಸುವಂಥ ಕಾಯಕಕ್ಕೆ ತಾವು ಮುಂದಾಗಬೇಕು. ಎಲ್ಲೇ ಪ್ರಾಣಿ ಪಕ್ಷಿಗಳಿದ್ದರೂ ಅದಕ್ಕೊಂದು ಸ್ವಲ್ಪ ನೀರು ಕೊಡುವಂಥ ಕೆಲಸ ಮಾಡಿ ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಷ್ಟ್ರಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿರ್ತಕ್ಕಂಥದ್ದಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದಾವಣಗೆರೆ ದಾವಣಗೆರೆ. ಸಂತೋಷ. ಅಮ್ಮ ತಮ್ಮ ಹೆಸರು? ಜ್ಯೋತಿ ಅಂತ. ಅಮ್ಮ ಜ್ಯೋತಿ ಅಂತ. ಜ್ಯೋತಿ ಅಂತ ಹೇಳಿ. ಅಮ್ಮ ಅನ್ಯತಾ ಭಾವಿಸ್ಬೇಡಿ, ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ಸ್ವರ ಜ್ಯೋತಿ ಅಂತ. ಸ್ಪಷ್ಟವಾಗಿಲ್ಲ. ಹಾ, ಸಂತೋಷ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿದ್ದಾರೆ. ಹಲೋ, ನಮಸ್ತೆ ಗುರು. ನಮಸ್ತೆ ಗುರು. ನಮಸ್ತೆ ತಾಯಿ, ಹೇಳಮ್ಮ. ಎಷ್ಟು ಇದು ಆಗ್ತೈತೆ ಗುರು, ಎಷ್ಟು ದಿನದಿಂದ ಟ್ರೈ ಮಾಡ್ತಾರೆ, ಫೋನಿಗೆ ಬರ್ತಾರ. ಇಲ್ಲಮ್ಮ, ಫೋನ್ ಇವತ್ತು ಸಿಕ್ಕಿದೆಯಲ್ವಾ, ನೀವು ಹ್ಞೂ ಮಾತಾಡಿ. ಸರ್, ಹೌದು ಗುರುಜಿ. ನನಗೆ ಎಷ್ಟು ದಿನದಿಂದ ಟ್ರೈ ಮಾಡುತ್ತೆ, ಇವತ್ತು ನನ್ನ ಜೀವನಕ್ಕೆ ಸಾಕು. ಹೇಳಮ್ಮ, ನಿನ್ನ ಸಮಸ್ಯೆ ಏನು ತಾಯಿ? ಗುರುಜಿ, ಮನೆ ಬಿಟ್ಟು ಹೋಗಿದ್ದೀನಿ 3 ತಿಂಗಳು 4 ತಿಂಗಳಾಯ್ತು. ಮದುವೆ ಮಾಡಿ 6 ತಿಂಗಳಾಗಿ ಆ ಥರ ಮಾಡಿ ಅವ್ರು ಕರ್ಕೊಂಡು ಹೋಗಿದ್ರು. ನನಗೆ ಗಂಡ ಇಲ್ಲ, ಒಬ್ಬನೇ ಮಗ. ಅವನು 9 ತಿಂಗಳವನಿದ್ದಾಗ ಅವ್ರ ಅಪ್ಪ ತೀರ್ಕೊಂಡ್ರು. ಅಮ್ಮ, ನೀನು ಸಂಕಟ ಪಡಬೇಡ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ನೀನು ಹೇಳುವಂತಹ ನಿನ್ನ ನೋವಿನ ಕ್ಷಣಗಳೆಲ್ಲವೂ ನನಗೆ ಅರ್ಥ ಆಯಿತು. ಹೇಳಮ್ಮ, ಈಗ ಮಗ ಎಲ್ಲಿದ್ದಾನೆ? ಆ ಹುಡುಗಿ ಏನೋ ಬೇರೆ ಕಡೆ ಆಗ್ಬೋದೈತಂತ ಗೊತ್ತಾಗಿ ಡೈವರ್ಸ್ ತನಕ ಹೋಗಿತ್ತು ಸರ್. ಹೋಗಿ ಮತ್ತೆ ಒಂದಾಗಿದ್ದಾರೆ. ಈಗ ಸಾಲ ಸೂಲ ಮಾಡಿ ಮದುವೆ ಆಗಿಲ್ಲ. ನಾಳೆ ಏಪ್ರಿಲ್ 26 ಬಂದ್ರೆ 1 ವರ್ಷ ಆಗುತ್ತೆ. ಮತ್ತೆ ಹೋಗಿ ಅಲ್ಲೇ ಸೇರ್ಕೊಂಡು ಅನ್ನೋದು ಗುರುಜಿ. ನನ್ನ ಸ್ಟೇಷನ್ಗೆಲ್ಲ ಅಡ್ಡಾಡಿದ್ರು 2 ಲಕ್ಷ ಕೊಡ್ತೀನಿ ಅಂತ ಹೇಳಿ ಮಾತಾಡಂತ ನೀವು ಬರ್ತಾ ಇಲ್ಲ, ಫೋನ್ಗೆ ಇದು ಮಾಡ್ತಾ ಇಲ್ಲ. ಅಂದರೆ ನೀವು 2 ಲಕ್ಷ ಕೊಡಬೇಕಂತ? ಇಲ್ಲ ಗುರುಜಿ, ಅದು ಸ್ಟೇಷನ್ ಒಳಗೆ ಏನಾಗಿತ್ತು ಅಂದ್ರೆ ಈ ಸಾಲ ಎಲ್ಲ ಮದ್ವೆ ನೀನೇ ಇದು ಮಾಡ್ಕೋಬೇಕಂತ ಹೇಳಿದ್ರು. ಹಾಂ ಹಾಂ. ಆಮೇಲೆ 2 ಲಕ್ಷ 2 ತಿಂಗಳು ಟೈಮ್ ತಗೊಂಡು ಅವರೆಲ್ಲ ಹುಡುಗಿ ಕಡೆಯವರೆಲ್ಲ ಸೇರ್ಕೊಂಡು ಅಲ್ಲಿ ಇಟ್ಕೊಂಡವ್ರೆ. ನನಗೆ ಗಂಡ ಇಲ್ಲ, ಮಗ ಅವನೊಬ್ನೇ ಬಂದ ಒಬ್ನೇ ಇದು ಮಾಡ್ತಾ ಇದ್ದೆ. ಈಗ ಹುಡುಗಿ ಮನೆ ಕಡೆ ಹೊರಟೋಗಿದ್ದಾನಮ್ಮ ನಿಮ್ಮ ಮಗ? ಹ್ಞೂ ರೀ ಗುರುಜಿ. ಏನು ಓದಿದ್ದಾನಮ್ಮ? ಸೆಕೆಂಡ್ PUC ಓದಿದ್ದಾನೆ ಗುರುಜಿ. ಅವನು 9 ತಿಂಗಳಿದ್ದಾಗ ನಮ್ಮ ಮನೆ ತೀರ್ಕೊಂಡ್ರು. 9 ತಿಂಗಳಿದ್ದಾಗ ತೀರ್ಕೊಂಡಂತಹ ಯಜಮಾನರು. ಅಲ್ಲಿಂದ ಆ ಮಗುನ ಬೆಳೆಸಿ ದೊಡ್ಡದು ಮಾಡಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ತೀಯ ತಾಯಿ ನೀನು. ಹೌದು ಗುರುಜಿ. ಹೊಟ್ಟೆ ಬಟ್ಟೆ ಕಟ್ಟಿ 4-6 ಜನ ಚೇಡಿಸಿ ಮಾತಾಡೋ ಮಾತು 9 ತಿಂಗಳಿಗೆ ಯಜಮಾನರು ಕಳ್ಕೊಂಡ ಮೇಲೆ ನೀನು ಬೆಳೆಸಿ ದೊಡ್ಡವನು ಮಾಡಿ ಸೆಕೆಂಡ್ PU ತರಗ ಆ ಮಗುನ ಕರ್ಕೊಂಬರ್ಬೇಕಾದ್ರೆ ಎಷ್ಟು ಜನ ಎಷ್ಟು ಕೆಟ್ಟದಾಗಿ ಮಾತಾಡಿರ್ತಾರಮ್ಮ. ಈ ಪ್ರಪಂಚ ಎಲುಬಿಲ್ಲದ ನಾಲ್ಗೆ ಎಂತೆಂಥ ಮಾತಾಡಿರ್ತಾರೆ. ಆ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಎದೆ ಉದ್ದಕ್ಕೂ ಮಗನ ಬೆಳೆಸಿ
ಇವತ್ತು ಮಗ ತಾಯಿ ಕಷ್ಟನ ಅರ್ಥ ಮಾಡ್ಕೊಳ್ದಿರ ಯಾರೋ ಒಬ್ಬಳು ಮಧ್ಯದಲ್ಲಿ ಬಂದ್ಲಲ್ಲ ಅಂತ ಅವಳು ಹಿಂದೆ ಹೊರಟೋಗಿದ್ದಾನಲ್ಲ, ಏನು ಹೇಳೋಣ ಅವನ ಬುದ್ಧಿನ? ಆದರೂ ಆಕೆನೂ ಸಹಿತ ಒಂದು ಹೆಣ್ಣು, ಅವಳಿಗೆ ಜನ್ಮ ಕೊಟ್ಟವರು ತಂದೆ ತಾಯಿ ಇರ್ತಾರಲ್ಲ, ಅವರಾದರೂ ಯೋಚನೆ ಮಾಡಬೇಕಲ್ವ. ನಿಮ್ಮಮ್ಮನ ಕಷ್ಟ ಇಷ್ಟಿದೆ, ಬಾಲ್ಯದಿಂದ ನಿನ್ನ ತಂದೆ ಇಲ್ಲ, ತಂದೆ ಇಲ್ದಿರಾದ್ಮೇಲೆ ಆ ಮಗನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. 4-6 ಜನ 4-6 ಮಾತುಗಳು ಕೇಳಿಸ್ಕೊಂಡು ಬೆಳೆಸಿರ್ತಾರೆ. ನೀನು ಈ ಥರ ದುಡುಕಿ ಬರಬಾರ್ದು ಅಂತ ಆ ತಂದೆ ತಾಯಿ ಸ್ವಲ್ಪ ಬುದ್ಧಿ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಈ ಮಗನಲ್ಲಿ ಸೇರಿಸ್ಕೊಂಡು ಅವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಾರಮ್ಮ? ಒಳ್ಳೆ ಕೆಲಸ ಮಾಡ್ತಾರೆ ಗುರುಜಿ. ಇವನಿಲ್ಲ ಆಟ ಓಡಿಸ್ಕೊಂಡು ಆಟ ಕೊಡಿಸಿದ್ದೆ, ಎಲ್ಲ ಸಾಲ ಸೂಲ ಮಾಡಿ ಎಲ್ಲ ನನಗೆ ಹಾಳು ಮಾಡಿ ಎಲ್ಲ ಇದು ಮಾಡಿ, ನಾನು ಒಬ್ಬನೇ ಮಗ ಅಂತಂದು ಸಾಲ ಸೂಲ ಮಾಡಿ ಚೆನ್ನಾಗಿ ಮಾಡ್ಬೇಕು 4 ಜನ ಬಿದ್ರಿಗೆ ನಾನು ಬರೋದು ಈ ಪ್ರಶ್ನೆ ಅಂತ ಹೇಳಿ ಚೆನ್ನಾಗಿ ಮದುವೆ ಮಾಡಿದೆ. ಈ ತರ ಎಲ್ಲ ಮೋಸ ಮಾಡಿ ಕೈ ನೀನೇ ಮದುವೆ ಮಾಡಿದಮ್ಮ? ಗುರುಜಿ ಸಾಲ ಸೂಲ ಮಾಡಿ 4 ತಿಂಗಳಿಗೆ 18,000 ಮೇಲೆ ಕಟ್ಬೇಕು. ನಾನು ಸ್ಕೂಲಲ್ಲಿ ಬಿಸಿ ಊಟ ಮಾಡ್ತಾ ಇದ್ದಾರೆ, 3,600 ರೂಪಾಯಿ ಕೊಡ್ತಾರೆ ನನಗಷ್ಟೇ. ಬರೀ 3,600 ರೂಪಾಯಿ ನಿನ್ನ ಜೀವನ. ನಾವು ಹೊರಗಡೆ ಪ್ರಪಂಚ ನೋಡೋದೇ ಬೇರೆ, ಒಳಗಡೆ ಇರ್ತಕ್ಕಂಥ ಆಂತರಿಕವಾದಂಥ ಪ್ರಪಂಚವೇ ಬೇರೆ. ಇವತ್ತಿಗೂ ತಿಂಗಳಿಗೆ 3,000-4,000ದಲ್ಲಿ ಸಂಬಳದ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರಲ್ಲ. ತಿಂಗಳಿಗೆ 15-20 ಸಾವಿರ 50 ಸಾವಿರ ಬಂದರೂ ಸಹಿತ ಸಂಪಾದನೆ ಮಾಡ್ಕೊಂಡು 50 ಸಾವಿರ ತಂದರೂ ಸಂಪಾದನೆ ಸಾಕಾಗೋದಿಲ್ಲ. ಕಷ್ಟ 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 ಅಂತ ಹೇಳೋ ನಮಗೆ ಇವರು 3,000-4,000 5,000ದಲ್ಲಿ ಜೀವನ ಎಲ್ಲ ತಿಂಗಳೆಲ್ಲ ಕಳೆದು ಬಿಡ್ತಾರಲ್ಲ. ಒಬ್ಬ ಭಗವಂತ, ನಾವು ಒಳಗಡೆ ನೋಡಬೇಕಾದ್ದು ಇನ್ನೂ ಪ್ರಪಂಚ ತುಂಬ ಆಳ ಭಾಳಷ್ಟು ಇದೆ. ಅಮ್ಮ, ಆದಷ್ಟು ಬೇಗ ನಿನ್ನ ಕುಟುಂಬ ಒಳ್ಳೆಯದಾಗಲಿ, ನಿನ್ನ ಮಗ ಬೇಗ ಬಂದು ಸೇರಿಕೊಳ್ಳಿ, ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಬರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಮ್ಮ. ನೀನು ಧೈರ್ಯವಾಗಿರು, ಧೈರ್ಯ ಕೆಡಿಸ್ಕೋಬೇಡ. ನೀನು ನೋಡು, ಧೈರ್ಯ ಕೆಡಿಸ್ಕೊಂಡು ಮಗ ಅಲ್ಲಿದ್ದಾನೆ ಅಂತೇಳಿ ನೀನು ಆಲೋಚನೆ ಮಾಡ್ತಾ ಮಾಡ್ತಾ ನೀನು ಆರೋಗ್ಯ ಹಾಳು ಮಾಡ್ಕೊಂಡು ನೀನು ನೋಡೋರು ಯಾರೂ ಇಲ್ಲ. ಯಾಕೆಂದರೆ ಎದೆ ಉದ್ದಕ್ಕೂ ಬೆಳೆದ ಮಗ ಇಂತಹ ಒಂದು ವಿಚಾರಕ್ಕೆ ಅವ್ರು ಮನೆ ಬಿಟ್ಟು ಆಚೆಗೆ ಹೋಗಿದ್ದಾನೆ ಅಂದರೆ ಅವ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನೀನು ಜೋಪಾನ ಮಾಡಬೇಕಾದ ಧರ್ಮ. ಇನ್ನು ನೀನು ವಯಸ್ಸಾದ ಕಾಲದಲ್ಲಿ ಅವ್ನು ಕೈ ಹಿಡಿತಾನೆ ಅಂದರೆ ಕೈ ಹಿಡಿಬೋದಾ? ಅದು ನಂಬೋ ಮಾತಾ? ಇವಾಗ ನೀನು ಧೈರ್ಯ ತಂದ್ಕೊಳ್ಬೇಕು. ನಿನಗೊಂದು ಪಾಠ ಆಯ್ತಿದು, ನಿನ್ನ ಜೀವನದಲ್ಲಿ ನಿನಗೊಂದು ಪಾಠ ಆಗಿದೆ. ಈ ಪಾಠನ ಕಲ್ತ್ಕೊಂಡು ಮುಂದೆ ನೀನು ಹೇಗೆ ಬದುಕಬೇಕು ಅಂತ ನೀನು ಚಿಂತನೆ ಮಾಡಬೇಕಮ್ಮ. ಇನ್ನೊಬ್ಬರ ಕೈಗೆ ಬೀಳೋಕ್ಕಿನ್ನ, ಇನ್ನೊಬ್ಬರ ಹತ್ರ ನಾನು ಚೀತು ಅನ್ನಿಸ್ಕೊಳ್ಳೋದಕ್ಕಿನ್ನ ನನ್ನ ಬದುಕು ಹೇಗಿರಬೇಕು ಅಂತ ನೀನು ಆಲೋಚನೆ ಮಾಡಬೇಕು. ನೀನು ಧೈರ್ಯವಾಗಿರು, ಹೆದರಬೇಡ. ಆಗಿರ್ತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಳ್ದಿರ ಮುಂದೆ ಏನಾಗಬೇಕು ಅದ್ರ ಕಡೆ ಚಿಂತನೆ ಮಾಡ್ತಾ ನೀನು ಆರೋಗ್ಯದ ಕಡೆ ಗಮನ ಕೊಡು. ನಿನ್ನ ಕುಟುಂಬ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಮ್ಮ. ಒಳ್ಳೇದಾಗಲಿ ತಾಯಿ. ಇನ್ನು ಈಗ ಕೂಡ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಾಗಲಕೋಟೆಯಿಂದ ಕರೆ ಮಾಡ್ತಿರೋದ್ರಿ, ವೀಣಾ ಅಂತ. ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಾಂ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ತಾಯಿ ಆರೋಗ್ಯ ಸಮಸ್ಯೆ ಬಗ್ಗೆ ಕೇಳ್ಕೋಬೇಕಾಗಿತ್ತು. ಹೇಳಮ್ಮ. ಅಮ್ಮ ಇದ್ದಾರಾ? ಹಾಂ ಗುರುಜಿ, ಕೊಡ್ತೀನಿ ನೋಡ್ರಿ. ಕೊಡಮ್ಮ. ಹಲೋ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ಗುರುಜಿ, ನನಗೆ ಆರೋಗ್ಯ ಸಮಸ್ಯೆ ಗುರುಜಿ. ಏನು ಸಮಸ್ಯೆ ಆಗ್ತದೆ? ಏನು ತೊಂದರೆ ಆಗ್ತಿದೆಮ್ಮ? ಗುರುಜಿ, ನನಗೆ ಹೊಟ್ಟೆ ನೋವು ಗುರುಜಿ, ಬರೀ ಹೊಟ್ಟೆ ನೋವು ಬರ್ತೈತೆ ಗುರುಜಿ, ಮೊಣಕಾಲು ನೋವು ಗುರುಜಿ. ಒಟ್ಟ ನನಗೆ ಆರೋಗ್ಯ ಸಮಸ್ಯೆ ಗುರುಜಿ. ನನ್ನ ಭವಿಷ್ಯನ ಹೆಂಗೈತನ ಅಂತ ಕೇಳಬೇಕಾಗಿತ್ತು ಗುರುಜಿ, ಏನ್ರ ಪರಿಹಾರ ಹೇಳಿ ಗುರುಜಿ. ಹಾಗಲ್ಲ, ಈ ಹೊಟ್ಟೆ ನೋವು ಅಂದರೆ ಯಾವಾಗ ಬರುತ್ತೆ? ಬೆಳಗ್ಗೆ ಹೊತ್ತಿರುತ್ತಾ, ಮಧ್ಯಾಹ್ನದ ಹೊತ್ತಿರುತ್ತಾ, ಅಥವಾ ಊಟ ಮಾಡಿದ್ರೆ ಇರುತ್ತಾ, ಅಥವಾ ಊಟ ಮಾಡದಿದ್ರೆ ಇರುತ್ತಾ? ಬೆಳಗ್ಗೆ ಬರ್ತೇ ಟೈಮ್ ಗುರುಜಿ, ಸಾಯಂಕಾಲನೂ ಬರುತ್ತೆ. ಅದು ಹೊಟ್ಟೆ ನೋವು ಅಲ್ಲೆಲ್ಲ ತಳವಟ್ಟಿ ಎಲ್ಲ ಇದಾಗ್ಬಿಡುತ್ತೆ ಗುರುಜಿ. ಅಷ್ಟು ಹೊಟ್ಟೆ ಹೇಳ್ಕೊಳ್ಳೋ ಅಷ್ಟು ನೋವು ಆಕಾಶ ಹೊಟ್ಟೆ ನೋವು ಭಾಳ ಬರ್ತೈತೆ ಗುರುಜಿ. ಒಂದು ಕೆಲಸ ಮಾಡಿ, ಇದಕ್ಕೆ ಒಂದು 15 ದಿವಸ ಜೀರಿಗೆ ಮತ್ತು ಓಂಕಾಳನ್ನು ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಟೀ ಬದಲು ಒಂದು ಸ್ವಲ್ಪ ಧನಿಯಾ, ಜೀರಿಗೆ, ಓಂಕಾಳು 3 ಹಾಕ್ಬಿಟ್ಟು ಸ್ವಲ್ಪ ಟೀ ಥರ ಮಾಡ್ಕೊಂಡು ಕುಡೀರಿ. ಹೀಗೆ ಮಾಡೋದ್ರಿಂದ ಈ ಹೊಟ್ಟೆ ಖಾಲಿ ಇರೋ ಥರನೋ ಅಥವಾ ಹೊಟ್ಟೆ ಉಬ್ಬರ ಬರೋವಂಥದ್ದು, ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಹೊಕ್ಕಳಿಂದ ತಳಗೆ ನೋವು ಬರ್ತಕ್ಕಂಥದ್ದು, ಮತ್ತು ತುಂಬ ಆಯಾಸ ಆಗೋದು, ಈ ಹೊಟ್ಟೆ ಮತ್ತು ನಿಮಗೆ ಸರಿಯಾದಂಥ ರೀತಿ ಮಲಮೂತ್ರ ವಿಸರ್ಜನೆ ಆಗದಿರ ಇದ್ದರು, ಡೈಜೆಷನ್ ಆಗದಿರ ಇದ್ದರು, ನೀವು ತಿನ್ನೋ ಆಹಾರಗಳ ಸರಿಯಾಗಿ ಪಚನ ಆಗದಿರ ಇದ್ದರು, ಇವೆಲ್ಲ ಸಮಸ್ಯೆ ಎದುರಾಗುತ್ತೆ. ಮೊದಲು ನಿಮ್ಮ ದೇಹದ ಆರೋಗ್ಯ ಪರಿಸ್ಥಿತಿ ಸರಿ ಹೋಗಬೇಕಾದ್ರೆ ನಿಮ್ಮ ಆಹಾರ ಪದ್ಧತಿ ಸರಿ ಹೋಗಬೇಕು. ಆಹಾರ ಪದ್ಧತಿಗಳು ನಿಮಗೆ ಯಾವುದು ಆಗುತ್ತೆ, ಯಾವುದು ಆಗಲ್ಲ. ಜೊತೆಗೆ ಈಗಾಗಲೇ ಸಾಕಷ್ಟು ಬಿಸಿಲಿನ ವಾತಾವರಣ ಇದೆ. ನಿಮ್ಮ ಭಾಗದಲ್ಲೂ ಸಾಕಷ್ಟು ಬಿಸಿಲಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚುಕಮ್ಮಿ ಆಗುವಂಥ ಪರಿಸ್ಥಿತಿಗಳು ಎದುರಾಗ್ತಿರುತ್ತೆ. ಆದರೂ ನೀವು ಅಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವ್ರು, ಆ ಪ್ರಾಂತ್ಯ, ಆ ಬಿಸಿಲಿನ ವಾತಾವರಣ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ಏನೋ ಈ ಭಾಗದಿಂದ ಆ ಭಾಗಕ್ಕೆ ಬಂದರೆ ತೊಂದರೆ. ಆದರೆ ಇಲ್ಲಿ ನಿಮ್ಮ ದೇಹದ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸ ಎಲ್ಲೋ ಫುಡ್ಡಲ್ಲಿ ನೀವು ತೊಗೊಳ್ತಾ ಇರೋ ಆಹಾರ ಅಷ್ಟು ನಿಮಗೆ ಸರಿ ಹೋಗ್ತಾ ಇಲ್ಲ. ಆಹಾರದ ಬಗ್ಗೆ ಮಾತ್ರ ಒಂದು ಚಿಂತನೆ ಇರಲಿ. ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಟೀ ಕಾಫಿನ ಬಿಟ್ಬಿಟ್ಟು
ಮುಖ್ಯವಾಗಿ ಧನಿಯಾ, ಜೀರಿಗೆ ಮತ್ತು ಓಂಕಾಳು ಇದನ್ನು ಉಪಯೋಗಿಸಿ. ಆಮೇಲೆ ಈ ಬಾದಾಮ್ ಬಂಕ್ ಅಂತ ಬರುತ್ತೆ, ಬಾದಾಮ ಬಂಕ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ಏನು ಬಾದಾಮ್ ಬಂಕ್ ಅಂತಲೇ ಕೇಳಬೇಕು ನೀವು. ಅದೊಂದು ಥರ ಸಣ್ಣ ಸಣ್ಣದಾಗಿ ಕಲ್ಲುಗಳಿದ್ದಂಗೆ ಇರುತ್ತೆ. ಅದನ್ನು ನೀರಿಗೆ ಹಾಕಿದ್ರೆ ಸ್ಪಂಜ್ ಥರ ಆಗುತ್ತೆ, ಜಲ್ ಥರ ಆಗುತ್ತೆ. ಅದನ್ನು ರಾತ್ರಿ ನೆನೆ ಹಾಕಬೇಕು, ಬೆಳಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆಯಲ್ಲಿ ಕುಡಿಬೇಕು. ಇಲ್ಲ ಬಾರ್ಲಿ ಅಕ್ಕಿ ತೊಗೊಳ್ಳಿ, ಬಾರ್ಲಿ ಅಕ್ಕಿನ ಗಂಜಿ ಮಾಡಿಕೊಂಡು ಬಾರ್ಲಿ ಗಂಜಿ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಖಂಡಿತ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಆಯ್ತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಅಂಜನ ಬೇಕಾಗಿರ್ತಕ್ಕಂಥವ್ರು ಆಶ್ರಮಕ್ಕೆ ಬಂದು ನಾಳೆ ಶನಿವಾರ ಆರೋಗ್ಯದ ಬಗ್ಗೆ ಭಾಗ್ಯ ಇಟ್ಕೊಳ್ಳಿ, ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಹಾಗೆ ಅಂಜನ ಬೇಕು ಅನ್ನೋರು ತಗೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.